ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಬಂಗಾಳಿ, ರಾಜಶಾಸ್ತ್ರದ ಉಪನ್ಯಾಸಕರು. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯಾಕಂದರೆ ಕೇಸರ್ ಅಂತೇಳಿ ಕೇಸರ್ ಕೊಟ್ಟಂದರೆ ಮುಗಿಸ್ಬಿಟ್ರಿ. ಇವಾಗ ಏನಂದರೆ ನೀವು ಫೈನಲ್ ಕ್ಯಾನ್ಸರ್ಗೆ ಏನಾದ್ರು ವೇಟ್ ಮಾಡ್ತಿದ್ರಿ, ಆಲ್ಸೋ ಏನಂದರೆ ಕೆಲವು ಲೇಟ್ ಆಗ್ಬೋದು. ಅದಕ್ಕಾಗಿ ಏನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಏನಂದರೆ ಕೇಸರ್ ರಾಜಶಾಸ್ತ್ರದ ಸಂಭಾವನೆಯ ಕೀ ಉತ್ತರಗಳನ್ನು ಬಂದರೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಂಭಾವನೆಯ ಉತ್ತರವಿದಾವಲ್ಲ, ನೇರವಾದಂಥ ರೀತಿಯಲ್ಲಿ ನಾವು ಉತ್ತರಗಳನ್ನು ಕೊಡ್ತಲ್ಲ. ಅದಕ್ಕೇನಂದರೆ ನಾವು PDF ರೂಪದಲ್ಲಿ ಸಹ ಇಲ್ಲ, ಆ PDF ಅನ್ನು ಏನು ಮಾಡಿದ್ರೆ ಟ್ರಾನ್ಸ್ಲೇಟ್ ಮಾಡಿ ಏನಂದರೆ ಟೆಕ್ಸ್ಟ್ ರೂಪದಲ್ಲಿ ನಿಮ್ಗೆ ಏನಂದರೆ ಕೊಡ್ತಾ ಇರುವಂಥದ್ದು. ಇಲ್ಲಿ ನಾವು ಟೋಟಲ್ 1 ರಿಂದ 100 ಏನಂದರೆ ಅದು ಎಕ್ಸ್ಪ್ಲೇನ್ ಕೊಡ್ತಾ ಇಲ್ಲ. ಟೋಟಲ್ 4 ಭಾಗಗಳಲ್ಲಿ ಪಾರ್ಟ್ ಅಂದರೆ 1 ರಿಂದ 25 ಅಂದರೆ ಈ ದಿನ ಕ್ಯಾನ್ಸರ್ ಕೊಡ್ತೀವಿ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಏನಂದರೆ ಸ್ಪಷ್ಟವಾದಂಥ ರೀತಿಯಲ್ಲಿ ಬಿಡುವಂಥ ಒಂದು ಪ್ರಯತ್ನ ಏನಂದರೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ನಮ್ಮೆಲ್ಲರಿಗೂ ಒಂದು ಉಚಿತವಾದಂಥ ಅವಕಾಶ ಇರುವಂಥದ್ದು ನಾವು ಕಾಣುತ್ತದೆ. ಇಲ್ಲಿ ನೋಡ್ರಿ, ಇದಕ್ಕೆ ಕಾರ್ಯಕರ್ತರ ಬಂದರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯ ವೃಂದ ಸಾರರ ಒಂದು ಪ್ರಯತ್ನ, ಒಂದು ಅದ್ಭುತ ಮತ್ತು ಅಮೋಘವಾದಂಥ ಕೊಡುಗೆ ನೀಡುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇಲ್ಲೇನಂದರೆ ನಾವು ನೇರವಾದಂಥ ಪ್ರಶ್ನೆಗಳಿಗೆ ಬರೋಣ. ಅಂದರೆ ಇದು ಯಾವ ಸೀರೀಸ್ ಅಂತ ನೀವು ಕೇಳುವಂಥದ್ದು ನಾವು ಕಾಣಲಾಗ್ತದೆ. ಇದು ಯಾವ ಸೀರೀಸ್ ಅಂದರೆ B1 ಸೀರೀಸ್. ಯಾವುದು? B1 ಸೀರೀಸ್. ಅಂದರೆ B1 ಸೀರೀಸ್ಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಕೆಸೆಟ್ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ನಿಮ್ಗೇನಂದ್ರೆ ಭಯಭೀತರಾಗಿರ್ತಾರೆ. ಹಾಗೇನಿಲ್ಲ, ಭಯ ಅಂದ್ರೆ ಅವಾಗ ಏನಂತಂದ್ರೆ ಒಂದು ನೇರವಾದಂಥ ಪ್ರಶ್ನೆಗಳಿರ್ತದೆ. ಯಾವ ರೀತಿ ಅಂದರೆ ಅಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರ ಇರ್ತದೆ. ಇವಾಗ ಏನಂದ್ರೆ ಪ್ರಶ್ನೆಯಲ್ಲಿ 4 ಉತ್ತರಗಳು, ಮತ್ತೆ ಅದಕ್ಕೆ ಮತ್ತೇನಂದ್ರೆ ಆನ್ಸರ್ ರೂಪದಲ್ಲಿರುವಂಥದ್ದು 4 ಇರುವಂಥದ್ದು ಕಾರಣ. ಈ ರೀತಿಯಾದಂಥ ನಿಮ್ಮಲ್ಲಿ ಏನಂದ್ರೆ ಗೊಂದಲ ಇರುವಂಥದ್ದು ಕಾರಣ. ಒಟ್ಟೇನಂದ್ರೆ ನಾವು ಏನೇ ಇಲ್ಲ ಅಂದರೆ ಯಾವುದೇ ಒಂದು ಕಾಂಟೆಂಟ್ ತೆಗೆದುಕೊಂಡದ್ದಾದರೆ ಅದನ್ನು ಪರ್ಫೆಕ್ಟ್ ಆಗಿ ನಾವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದ್ದಾದ್ರೆ ಏನಂದ್ರೆ ಈಸಿಯಾಗಿ ಅರ್ಥ ಆಗುವಂಥದ್ದು ನಾವು ಕಾಣಾಗ್ತದೆ. ಅಂದರೆ ಈಗಾಗಲೇ ಕಳೆದ ಕೆಲವು ಕೇಸೆಟ್ ಏನಂದ್ರೆ ಜಾಗತೀಕರಣ, ಅಂದರೆ ಜಾಗತೀಕರಣದ ಬಗ್ಗೆ ಇದು ಯಾವ ರೀತಿ ಸಂಬಂಧ ಸೂಚಿಸ್ತದೆ ಅಂತ ಕೇಳ್ತದೆ. ಅದಕ್ಕೇನಂದ್ರೆ ಜಾಗತೀಕರಣ ಒಂದು ನೋಡಿದಾಗ ಅಂದರೆ ಇಡೀ ವಿಶ್ವ ಏನಪ್ಪ ಅಂದರೆ ಮೇರಿಯನ್ನು ಹೊಂದಿಲ್ಲ, ಇಷ್ಟೇ ಇತ್ತು ಅದು ಡೈರೆಕ್ಟ್. ಇವಾಗ ಅಂತಂದ್ರೆ ಇಲ್ಲಿ ನೋಡಿ ಮುಂದೆ ಜಾಗತೀಕರಣ ಸಂಬಂಧಪಟ್ಟಂತೆ ಆಗಿರುವಂಥ ಒಂದು ಪ್ರಶ್ನೆಗಳಾಗಿರುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ನೋಡಿ, ಇದು ಯಾವ್ದಂತಾರೆ ವಸಾಹತುಶಾಹಿಗೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದಂಥ ಕ್ವಶನ್ ಇದೆ. ಅಂದರೆ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ರೀಸನ್ ಇರುವಂಥದ್ದು ನಾವು ಕಾಣಲಾಗ್ತದೆ. ಇದರಲ್ಲಿ ಯಾವುದು ಸರಿ ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ನೋಡ್ರಿ, ಒಂದೇದು ಯಾವ್ದಂದ್ರೆ ಪ್ರತಿಪಾದನೆ. ಅಂದ್ರೆ ವಸಾಹತುಶಾಹಿ ದಬ್ಬಾಳಿಕೆಗೆ ಪ್ರತಿಕ್ರಿಯೆಯಾಗಿ ಐರೋಪ್ಯವಲ್ಲದ ರಾಷ್ಟ್ರೀಯತೆ ಉಗಮವಾಯಿತು ಅಂತ ಕೇಳ್ತಾರೆ. ಯಾಕಂದ್ರೆ ಈ ವಸಾಹತುಶಾಹಿ ಇದೆಯಲ್ಲ, ಈ ವಸಾಹತುಶಾಹಿ ಅಂದರೆ ಏನಂತಂದ್ರೆ ಪ್ರಬಲವಾದಂಥ ಒಂದು ರಾಷ್ಟ್ರ, ಅಂದ್ರೆ ದುರ್ಬಲ ರಾಷ್ಟ್ರಗಳ ಮೇಲೆ ಅಂತಂದ್ರೆ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಇಲ್ಲಿ ಇತರೆ ಎಲ್ಲಾ ರೀತಿಯಿಂದ ಏನಂತಂದ್ರೆ ಅಲ್ಲಿ ಆಳ್ವಿಕೆ ಮಾಡುವಂತ ಒಂದು ವ್ಯವಸ್ಥೆ ಇರ್ತದೆ. ಇದರಿಂದ ಯಾರಂತಂದ್ರೆ ಇತರೆ ನಮ್ಮ ಅಂದ್ರೆ ಐರೋಪ್ಯ ರಾಷ್ಟ್ರಗಳು, ಯಾಕಂದ್ರೆ ನಮ್ಮ ಐರೋಪ್ಯ ರಾಷ್ಟ್ರಗಳಂದ್ರೆ ನಾವು ಇಡೀ ಜಗತ್ತಿನಲ್ಲಿ ಬಂದ್ರೆ ನಮ್ಮ ಭಾರತ ಸರ ಬಂದ್ರೆ ಬ್ರಿಟಿಷ್ ರಾಜ್ಯದಲ್ಲಿ ಇರುವಂಥದ್ದು ನಾವು ಕಾಣಾಗ್ತದೆ, ಮತ್ತು ಅಮೆರಿಕ ಇರುವಂಥದ್ದು ನಾವು ಕಾಣಾಗ್ತದೆ, ಮತ್ತೆ ಆಸ್ಟ್ರೇಲಿಯಾ ಇರುವಂಥದ್ದು, ಒಟ್ಟು ಎಲ್ಲ ಜಗತ್ತಿನಲ್ಲಿ ಬಂದ್ರೆ ಎಲ್ಲ ರಾಷ್ಟ್ರ ಏನಾಗ್ಯದ ವಸಾಹತುಶಾಹಿ ಕೊಲೋನಿಯಲಿಸಮ್ಗೆ ಏನಪ್ಪ ಅಂದ್ರೆ ಒಳಪಟ್ಟಿರುವಂಥ ದೇಶ ಆಗಿದೆ. ಈ ರೀತಿಯಿಂದ ಅಂದ್ರೆ ಏನಾಗಿರ್ತಂತಂದ್ರೆ ಇವರು ವಸಾಹತುಶಾಹಿ ನೀತಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಇಡೀ ನಮ್ಮ ದೇಶವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಏಕತೆಯನ್ನು ಮಾಡ್ತಾರೆ, ಇಲ್ಲಿ ಗುರುತಿಸುವಂಥದ್ದನ್ನು ನಾವು ಕಾಣಲಾಗ್ತದೆ. ಮತ್ತು ಅದೇ ರೀತಿ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಉಗಮಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಒಂದೇ ಎಂಬ ಒಂದು ಮನೋಭಾವನೆಯನ್ನು ಹುಟ್ಟಿಕೊಳ್ತಾರೆ. ಮತ್ತೆ ಅದಕ್ಕೆ ವಿರುದ್ಧವಾಗಿ ಸಂಘಟನೆಗಳನ್ನು ಕಟ್ಟಿಕೊಳ್ಳುವಂಥದ್ದು. ಮತ್ತೆ ಇಲ್ಲಿ ಇತರೆ ದೇಶ ಅಂದ್ರೆ ಟೋಟಲ್ ಇರುವಂತ ಒಂದು ದೇಶ ಅಂದ್ರೆ ಇಲ್ಲಿ ನಮ್ಮ ಆಸ್ಟ್ರೇಲಿಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಭಾರತ ಎಲ್ಲ ದೇಶಗಳಿಂದ ಬ್ರಿಟಿಷರ ಉದ್ಯೋಗ ಮಾಡ್ತಾರೆ, ಅಲ್ಲಿ ಒಂದು ಯೂನಿಟಿಯನ್ನು ಕಟ್ಟಿಕೊಂಡು ಇಲ್ಲಿ ಪ್ರಬಲವಾಗಿರುವಂಥದ್ದು ನಾವು ಕಾಣಲಾಗ್ತದೆ. ಮತ್ತು ಕಾರಣ ಇದಕ್ಕೆ ವಸಾಹತುಶಾಹಿ ಆಳ್ವಿಕೆ ದೇಶೀಯ ಅಸ್ಮಿತೆಗಳ ದಮನ ಮತ್ತು ಆರ್ಥಿಕ ಶೋಷಣೆಗೆ ಕಾರಣವಾಗಿದೆ. ಅಂದ್ರೆ ನೋಡಿ, ದೇಶೀಯ ಅಸ್ಮಿತೆ, ಈ ದೇಶೀಯ ಅಸ್ಮಿತೆ ಅಂದ್ರೆ ನ್ಯಾಷನಲ್ ಐಡೆಂಟಿಟಿ ಅಂತ ನಾವು ಹೇಳಲಾಗ್ತದೆ. ಯಾವುದು? ನ್ಯಾಷನಲ್ ಐಡೆಂಟಿಟಿ.
ಇಲ್ಲಿ ಈ ಪ್ರಮುಖವಾದಂತ ಮೇನ್ ಕಾರಣ ಅಂತಂದ್ರೆ ಈಗ ಈ ವಸಾಹತು ಸಾಹಿತ್ಯ ಆಳ್ವಿಕೆಯಿಂದ ಇವ್ರು ಏನ್ ಮಾಡ್ತಾರೆ, ಇವರು ನಮ್ಮ ದೇಶದ ಅಂದ್ರೆ ಧರ್ಮದ ಮೇಲೆ ಆಗಿರ್ಬೋದು, ಸಂಸ್ಕೃತಿ ಮೇಲೆ ಆಗಿರ್ಬೋದು, ಶಿಕ್ಷಣದ ಮೇಲೆ ಆಗಿರ್ಬೋದು, ಈ ರೀತಿಯ ಆದಂತ ರೀತಿಯಲ್ಲಿ ಅಂದ್ರೆ ಇವರು ತಮ್ಮದಾದಂತ ಧರ್ಮ ಶಿಕ್ಷಣಗಳನ್ನು ಬಂದ್ರೆ ನಮ್ಮ ದೇಶದ ಅಸ್ಮಿತೆಗೆ ಏನಂದ್ರೆ ಇಲ್ಲಿ ಪ್ರಭಾವ ಬೀರಿ ನಮ್ಮ ಸಂಸ್ಕೃತಿಗಳನ್ನಂದ್ರೆ ಹಾಳು ಮಾಡುವಂತ ಒಂದು ಪರಿಸ್ಥಿತಿ ಇರುವಂತದ್ದು. ಮತ್ತು ಇಲ್ಲಿ ಆರ್ಥಿಕ ಶೋಷಣೆ ಅಂದರೆ ವಸಾಹತು ರಾಷ್ಟ್ರಗಳಿರುವಂತಂದ್ರೆ ನಮ್ಮ ಭಾರತ ಆಗಿರುವಂತ ಇಡೀ ಜಗತ್ತಿನಲ್ಲಿ ಬ್ರಿಟಿಷ್ ಒಳಪಟ್ಟಂತ ದೇಶಗಳಿದಾವಲ್ಲ, ಇವರ ಮೂಲ ಕಾರಣ ಆರ್ಥಿಕ ಶೋಷಣೆಯನ್ನು ಕಾಣಲಾಗುತ್ತದೆ. ಯಾಕಂದ್ರೆ ಪ್ರಮುಖ ಅಂದ್ರೆ ದಾದಾಬಾಯಿ ನವರೋಜಿ ಅವರು ಬರೆದಂತ ಡ್ರೈನ್ ಥಿಯರಿ, ಸಂಪತ್ತಿನ ಸೋರಿಕ ಸಿದ್ಧಾಂತ ಇದೆಲ್ಲ ಇಲ್ಲಿ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಆಲ್ ನಮ್ಮ ಕಚ್ಚಾ ಪದಾರ್ಥಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಡಿಮೆ ದರದಲ್ಲಿ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾರೆ, ಅವರು ಹೆಚ್ಚಿನ ಬೆಲೆಗೆ ದುಬಾರಿ ಬೆಲೆಗೆ ಮಾರುವಂತದ್ದು ಆಗಿರುವಂತದ್ದು. ಮತ್ತೆ ಇಲ್ಲಿರುವಂತ ಭಾರತದಲ್ಲಿರುವಂತ ಸೈನಿಕರು ಯಾರಂತಂದ್ರೆ ಬ್ರಿಟಿಷರ ಸೈನಿಕರು ಏನ್ ಮಾಡ್ತಾರೆ, ಅವರಿಗೆ ಹೆಚ್ಚಿನ ರೀತಿಯ ವೇತನವನ್ನು ಕೊಡುವಂಥದ್ದು, ನಮ್ಮ ಭಾರತದಲ್ಲಿರುವಂತ ಸೈನಿಕರಿಗೆ ಕಡಿಮೆ ವೇತನವನ್ನು ಕೊಡುವಂಥದ್ದು. ಎಲ್ಲಾ ರೀತಿಯಲ್ಲಿ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ದುಡ್ಡನ್ನು ಲಪಡಿಸುವಂಥದ್ದು. ಈ ರೀತಿಯಿಂದ ನಮ್ಮ ಭಾರತ ದೇಶವನ್ನು ಏನ್ ಮಾಡ್ತದ, ಆರ್ಥಿಕ ಶೋಷಣೆಯಿಂದ ಏನ್ ಮಾಡ್ತಾರ, ಬಡತನಕ್ಕೆ ತಳ್ಳಿರುವಂಥದ್ದನ್ನು ನಾವು ಕಾಣುತ್ತೇವೆ. ಇದು ನೋಡ್ರಿ, ಇದು ಎ ಮತ್ತು ಎಗೆ ಏನಪ್ಪ ಅಂದ್ರೆ ಪ್ರತಿಪಾದನೆಗೆ ಕಾರಣ 6 ಸರಿಯಾಗಿರ್ತದೆ. ಈ ರೀತಿಯಿಂದ ಅಂದ್ರೆ ಈ ಮೇಲಿನ ಸಂದರ್ಭ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತಂದ್ರೆ ಎ ಮತ್ತು 6 ಎರಡೂ ಸರಿ. 6 ಇದು ಎಗೆ ಸರಿಯಾದ ವಿವರಣೆ, ಇದು ಆನ್ಸರ್ ಅಂದ್ರೆ ರೈಟ್ ಆಗಿರುವಂತದ್ದು. ಈ ರೀತಿಯಾದಂತ ನೆಕ್ಸ್ಟ್ ಬಂದ್ರೆ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡಿದಾದ್ರೆ ಈ ಆನ್ಸರ್ ಅಂದ್ರೆ ರೈಟ್ ಆಗಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಎರಡನೆಯ ಪ್ರಶ್ನೆ. ಈ ಎರಡನೆಯ ಪ್ರಶ್ನೆಗೆ ಸಂಬಂಧಪಟ್ಟಕ್ಕಿಂತ ಇದಕ್ಕೆ ಒಂದು ಎಕ್ಸ್ಪ್ಲೇನ್ ಆಗಿ ಸಹ ಏನಂತಂದ್ರೆ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಇದು ಕೇವಲ ಒಂದು ನಾವು ಡೈರೆಕ್ಟ್ ಆಗಿ ಪ್ರಶ್ನೆಗೆ ಆನ್ಸರ್ ರೈಟ್ ಮಾಡುವಂತದ್ದಲ್ಲ. ನಿಮಗೆ ಏನಂದ್ರೆ ನಾವು ಈಗಾಗಲೇ ಒಂದು ಲಕ್ಷ್ಮೀ ಸ್ಪರ್ಧೆಯಿಂದ ನಾವು ಒಂದು ಗ್ರೂಪ್ ಸಹ ಏನಾದ್ರೆ ರೆಡಿ ಮಾಡಿವಿ. ಅವ್ರಿಗೆ ಏನಂದ್ರೆ ಡೈರೆಕ್ಟ್ ಆನ್ಸರ್ ಕೊಡುವಂತದ್ದಲ್ಲ, ಅದ್ರ ಜೊತೆ ಏನಂದ್ರೆ ನಾವು ಎಕ್ಸ್ಪ್ಲೇನ್ ಸಹ ಏನಾದ್ರೆ ಕೊಟ್ಟಿರುವಂತದ್ದು ನಾವು ಕಾಣೋದು. ನೋಡ್ರಿ, ಇದಕ್ಕೆ ಎ ಮತ್ತು 6 ಎರಡುಗಳಂತಂದ್ರೆ ಸರಿಯಾಗಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ಬಟ್ ಅಂದ್ರೆ ಇಲ್ಲಿ ಯಾವ ರೀತಿಯಾಗಿರುವಂತ ಮಾಹಿತಿಯನ್ನು ಒಳಗೊಂಡಾದ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತೀವಿ. ಇದನ್ನಂದ್ರೆ ಯಾವುದು ಅಂದ್ರೆ ಎಕ್ಸ್ಪ್ಲೇನ್ ನಿಮಗೆ ಬಹಳಷ್ಟು ಹೆಲ್ಪ್ ಆಗುವಂತ ನಾವು ಕಾಣ್ತೀವಿ. ಇಲ್ಲಿ ಯಾವ ರೀತಿಯಾದಂತ ಈ ಎಕ್ಸ್ಪ್ಲೇನ್ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ನಮ್ಮ ದೇಶದಲ್ಲಿರುವಂತ ಈ ವಸಾಹತು ಆಳ್ವಿಕೆ ಅಂದ್ರೆ ಸ್ಥಳೀಯ ಜನರ ಸಾಂಸ್ಕೃತಿಕ ಏನಂದ್ರೆ ಅಸ್ಮಿತೆ ಆಗಿರುವಂತದ್ದು ಮತ್ತು ಸ್ವಾಯತ್ತತೆ ಆಗಿರುವಂತದ್ದು ಹಾಗೂ ಆರ್ಥಿಕ ಸಂಪನ್ಮೂಲಗಳಿದಾವಲ್ಲ ಇವೇನಂದ್ರೆ ಶೋಷಣೆ ಮಾಡಿರ್ತಾರೆ. ಇದರ ಪರಿಣಾಮವಾಗಿ ಜನರಲ್ಲಿ ಏನಂದ್ರೆ ರಾಷ್ಟ್ರೀಯತೆ ಭಾವನೆ ಉಂಟಾಗಿರುತ್ತದೆ ಮತ್ತು ವಸಾಹತು ಶಾಹಿಗೆ ಏನಂದ್ರೆ ವಿರೋಧವಾಗಿ ಸ್ವಾತಂತ್ರ್ಯ ಚಳವಳಿ ಉದ್ಭವಿಸಿರುವಂತದ್ದನ್ನು ನಾವು ಈ ರೀತಿಯಾದಂತ ನಿಮ್ಗೆ ಎಷ್ಟು ಒಂದು ಶಾರ್ಟ್ ಆಗಿ ಕೊಟ್ಟಿರುವಂತ ಕಾರಣಕ್ಕೆ ಮತ್ತೆ ಇತರ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಮುಖವಾದಂತ ಒಂದು ಪ್ರಶ್ನೆ ಅಂದ್ರೆ ಪ್ರಮುಖವಾದಂತ ಪ್ರಶ್ನೆ ಏನಪ್ಪ ಅಂದ್ರೆ ಇದರಲ್ಲಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಎಲ್ಲಾ ರೀತಿಯಾದಂತ ವಾಸ್ತವಕ್ಕೆ ಸಂಬಂಧಪಟ್ಟಂತಾಗಿರುವಂಥದ್ದು ಮತ್ತೆ ಈಗಾಗಲೇ ಸಮತವಾದ ಕಮ್ಯುನಿಸ್ಟ್ ಸಂಬಂಧಪಟ್ಟಂಥದ್ದು ಎಲ್ಲಾ ರೀತಿಯಾದಂತ ಒಂದು ಮಾಹಿತಿಯನ್ನು ಸಹ ಏನಪ್ಪ ನಾವು ತಮಗೆ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಯಾವ್ದಂದ್ರೆ 19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ರಾಷ್ಟ್ರೀಯತೆಯನ್ನು ಪ್ರೋತ್ಸಾಹಿಸಲು ಯಾವ ಸೈದ್ಧಾಂತಿಕ ಪ್ರಮುಖ ಪಾತ್ರ ವಹಿಸುತ್ತದೆ ಯುರೋಪಿನಲ್ಲಿ ಅಂದ್ರೆ ಇದರಲ್ಲಿ ಏನಂದ್ರೆ ಪ್ರಮುಖವಾದಂತ ರೀತಿಯಲ್ಲಿ ಇದರಲ್ಲಿ ಯಾವುದು ಇದಾಗ್ತದೆ ಅಂತಂದ್ರೆ ಮೇನ್ ಇರುವಂತದ್ದು ಯುರೋಪಿನಲ್ಲಿ ಅಂತಂದ್ರೆ ಯಾವುದು ಉದಾರವಾದ. ಯಾಕಂದ್ರೆ ಈ ಉದಾರವಾದಂತ ಇದೆಯಲ್ಲ ಇದೇನು ಮಾಡ್ತಂದ್ರೆ ವ್ಯಕ್ತಿಯ ಸ್ವಾತಂತ್ರ್ಯದ ಬಗ್ಗೆ ಮತ್ತು ಈಗಾಗಲೇ ಅಂದ್ರೆ ವ್ಯಕ್ತಿಯನ್ನು ಪ್ರತಿನಿಧಿಸುವಂತದ್ದು, ರಾಜಕೀಯದಲ್ಲಿ ಪ್ರತಿನಿಧಿಸುವಂತದ್ದು ನಾವು ಕಾಣಲಾಗ್ತದೆ. ಸಾಮಾಜಿಕ ಸಮಾನತೆಯನ್ನು ಕಾಣುವಂತದ್ದಾಗಿರುವಂತದ್ದು ಇವೆಲ್ಲ ಇದು ಒಳಗೊಂಡಿರುವಂತದ್ದು ಕಾಣುತ್ತದ. ಈಗಾಗಲೇ ಅಂದ್ರೆ ಸಮತಾವಾದ ಅಂತಿದೆಯಲ್ಲ ಇದು ಆನ್ಸರ್, ಇದು ಕರೆಕ್ಟ್. ಇದು ಸಮತಾವಾದ ಅಂದ್ರೆ ಸಮಾಜದಲ್ಲಿ ಅಂದ್ರೆ ಎಲ್ಲರೂ ಒಂದು ಸಮಾನವಾದಂತ ರೀತಿಯಲ್ಲಿ ಇರಲಿಕ್ಕೆ ಅಂದ್ರೆ ಸಮಾಜದಲ್ಲಿ ಸಮಾನವಾಗಿ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಸಮಾನವಾಗಿರುವಂತದ್ದು. ಇಲ್ಲಿ ಉಳಿಗಾಮನ ಅಂತಂದ್ರೆ ಇದೇನಪ್ಪ ಅಂದ್ರೆ ಇಲ್ಲಿ ಯಾರಂದ್ರೆ ಜಮೀನ್ದಾರ. ಇಲ್ಲಿ ಜಮೀನ್ದಾರರು ಮತ್ತೆ ಏನಪ್ಪ ಅಂದ್ರೆ ಇಲ್ಲಿ ಯಾರು ರೈತರಿಗೆ ಸಂಬಂಧಪಡುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಬರ್ತದೆ ಈ ಜಮೀನ್ದಾರ ಮಾಡ್ತಾರೆ ರೈತರಿಗೆ ಶೋಷಣೆ ಮಾಡುವಂತ ನಾವು ಕಾಣಲಾಗ್ತದೆ. ಇಲ್ಲಿ ಇಡೀ ದೇಶ ಇಡೀ ರಾಜ್ಯ ಇದೇನಪ್ಪ ಅಂದ್ರೆ ಯಾರು ಆಳ್ವಿಕೆ ಮಾಡ್ತಿರ್ತಾರೆ ಅಂದ್ರೆ ಧರ್ಮದ ನಾಯಕರು. ಯಾರು ಧರ್ಮದ ನಾಯಕರು ಮಾಡ್ತಿರ್ತಾರೆ. ಇದ್ರಾಗ ಏನಂದ್ರೆ ಯಾರು ಬರ್ತಾರೆ ಅಂದ್ರೆ ಇವರು ಮುಸ್ಲಿಮರಲ್ಲಿ ಯಾರು ಅಂದ್ರೆ ಮುಸ್ಲಿಮರಲ್ಲಿ ಯಾರು ಮುಲ್ಲಾಗಳು ಬರ್ತಾರೆ.
ಮತ್ತೆ ಇಲ್ಲಿ ಈಗಾಗಲೇ ಅಂದ್ರೆ ಕ್ರೈಸ್ತರಲ್ಲಿ ಅವ್ರೇನಪ್ಪ ಅಂದ್ರೆ ಅಲ್ಲಿರುವಂತ ಜನರು ಯಾರನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರುವಂಥದ್ದು. ನೆಕ್ಸ್ಟ್ ಏನಂದ್ರೆ ಮುಂದಿನ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇರುವಂತದ್ದು ನಾವು ನೋಡ್ತೀವಿ. ಯಾವ ರೀತಿ ಅಂದ್ರೆ ಸರಿಯಾದ ಉತ್ತರ ಮೊದಲ ಭಾಗ 3 ಇರುವಂತದ್ದು ನಾವು ಕಾಣ್ತೀವಿ. ಇದಕ್ಕೆ ಎಕ್ಸ್ಪ್ಲೇನ್ ಸಂಬಂಧಪಟ್ಟಂತೆ ಈ ರೀತಿ ಇದೆ ಅಂದ್ರೆ ಲಿಬರಲಿಸಂ ಅಂದ್ರೆ 19ನೇ ಶತಮಾನದ ಯುರೋಪಿನಲ್ಲಿ ಉದಾರವಾದ ಸೈದ್ಧಾಂತಿಕತೆಯು ಅಂದ್ರೆ ಲಿಬರಲಿಸಂ ಇದೆಲ್ಲ ರಾಷ್ಟ್ರೀಯ ಅಭಿಮಾನ ಏನ್ ಮಾಡ್ತದ, ರಾಷ್ಟ್ರ ಅಭಿಮಾನ ಮತ್ತು ಸ್ವಾತಂತ್ರ್ಯದ ಆಲೋಚನೆಗಳನ್ನಂದ್ರೆ ಏನ್ ಮಾಡ್ಯಾವ ಇಲ್ಲಿ ಪುಷ್ಟೀಕರಣ ಕೊಡುವಂಥದ್ದು ಕಾಣ್ತದೆ. ಇದು ವ್ಯಕ್ತಿಗಳ ಹಕ್ಕುಗಳನ್ನು ಏನ್ ಮಾಡ್ತದ, ರಕ್ಷಣೆ ಮಾಡುವಂಥದ್ದು, ಜನ ಸಾಮಾನ್ಯರನ್ನು ಮಾಡ್ತದ ಇಲ್ಲಿ ಪ್ರತಿನಿಧಿಸುವಂಥದ್ದು ನಾವು ಕಾಣುತ್ತದೆ. ಹಾಗೂ ಸ್ವಶಾಸನದ ಸೆಲ್ಫ್ ಗೌರ್ಮೆಂಟ್ ಇದು ಇಂಪಾರ್ಟೆಂಟ್, ಸೆಲ್ಫ್ ಗೌರ್ಮೆಂಟ್ಗೆ ದೇಶಗಳನ್ನು ಬೆಂಬಲಿಸುವಂಥದ್ದು ಕಾಣುತ್ತದೆ. ನಂತರ ಈ ತತ್ವಗಳು ರಾಷ್ಟ್ರೀಯ ಏಕತೆ ಮತ್ತು ಸ್ವಾತಂತ್ರ್ಯ ಚಳವಳಿಗಳಿಗೆ ನಾವು ಏನ್ ಮಾಡ್ತಂದ್ರೆ ಆಧಾರವಾಗಿರುವಂಥದ್ದು ನಾವು ಕಾಣ. ಇದು ಎಲ್ಲಿಯಪ್ಪ ಅಂದ್ರೆ ಉದಾಹರಣೆಗಾಗಿ ಇಟಲಿ ಮತ್ತು ಜರ್ಮನಿಯ ಏಕೀಕರಣದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ ಅಂತಂದ್ರೆ ಯಾವುದು ಉದಾರವಾದ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತೆ ಇದಕ್ಕೆ ಮಾದರಿಯಾಗಿ ಅಂದ್ರೆ ಇದು ಬರ್ತದೆ ಯಾವ್ದಪ್ಪ ಅಂದ್ರೆ 1789ರಲ್ಲಿ 1789 ಅಂತಂದ್ರೆ ಯಾವುದು 1789ರಲ್ಲಿ ಫ್ರಾನ್ಸ್ ಕ್ರಾಂತಿ. ಈ ಫ್ರಾನ್ಸ್ ಕ್ರಾಂತಿಗೆ ಸಹ ಏನಪ್ಪ ಅಂದ್ರೆ ಇದು ಒಂದು ರೀತಿಯಾದಂತಹ ಪರೋಕ್ಷವಾದಂತಹ ಬೆಂಬಲವನ್ನು ನೀಡಿರುವಂತ ಸಹ ಏನಂದ್ರೆ ಇಲ್ಲಿ ನಾವು ಕಾಣಲಾಗ್ತದೆ. ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ತತ್ವಗಳ ಬಗ್ಗೆ ಏನಂದ್ರೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಇರುವಂತದ್ದು ನಾವು ಒಟ್ಟು ಅಂದ್ರೆ ಇದು ಪ್ರಭಾವ ಬೀರುವಂತದ್ದು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ ಅಂದ್ರೆ ಈ ರೀತಿಯಾದಂತ ಎಕ್ಸ್ಪ್ಲೇನ್ಗಳು ಈಗ ಮತ್ತೆ ನೇರವಾದಂತಹ ಉತ್ತರಗಳನ್ನು ನಾವು ಹೇಳೋದ್ರಿಂದ ನಿಮ್ಗೆ ಏನಂದ್ರೆ ಪರ್ಫೆಕ್ಟ್ ಆಗಿ ಮಾಹಿತಿ ಸಿಗ್ತದೆ. ನೋಡ್ರಿ 3ನೇ ಪ್ರಶ್ನೆ, ಯಾಕಂದ್ರೆ ಜಾಗತೀಕರಣಕ್ಕೆ ಸಂಬಂಧಪಟ್ಟಂತಂದ್ರೆ ಇದು ಇಂಪಾರ್ಟೆಂಟ್ ಇರುವಂತ ಒಂದು ಪ್ರಶ್ನೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಯಾವ ರೀತಿ ಅಂದ್ರೆ 3ನೇ ಪ್ರಶ್ನೆ ನೋಡ್ರಿ, ಜಾಗತೀಕರಣವು ರಾಷ್ಟ್ರಗಳ ಸಾರ್ವಭೌಮತೆ ಮೇಲೆ ಹೇಗೆ ಪರಿಣಾಮ ಬೀರವ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ರಾಷ್ಟ್ರಗಳ ಸಾರ್ವಭೌಮತೆ ಅಂತಂದ್ರೆ ಪರಮಾಧಿಕಾರದ ಬಗ್ಗೆ ಯಾವ ರೀತಿ ನೋಡ್ರಿ, ಪರಮಾಧಿಕಾರ ಇದೆ. ಪರಮಾಧಿಕಾರದಲ್ಲಿ ಅಂದ್ರೆ 2 ಟೈಪ್ಸ್ ಅನ್ನು ಕಾಣುತ್ತೇವೆ. ಒಂದು ಬಾಹ್ಯವಾದಂತಹ ಪರಮಾಧಿಕಾರ, ಇಂದು ಆಂತರಿಕ ಪರಮಾಧಿಕಾರ, ಇಂಟರ್ನಲ್ ಸಾವರೆಂಟಿ ಇದೆ. ಇಂಟರ್ನಲ್ ಸಾವರೆಂಟಿಗೆ ಯಾರು ಅಂತಾರೆ, ಜೀನ್ ಗೋಡಿನ್ ಬರ್ತಾನೆ. ಎಕ್ಸ್ಟರ್ನಲ್ ಸಾವರೆಂಟಿಗೆ ಯಾರು ಬರ್ತಾನೆ, ಯುಗೋ ಗ್ರೂಸಿಯಸ್ ಬರ್ತಾನೆ. ಒಟ್ಟು ಇಲ್ಲಿ ಅಂದ್ರೆ ಪರಮಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದು ಜಾಗತಿಕ ರಾಷ್ಟ್ರಗಳ ಸಾರ್ವಭೌಮತೆ ಅಂದ್ರೆ ಪ್ರತಿಯೊಂದು ದೇಶಗಳು ಏನಂತಾರೆ ಇಡೀ ಜಗತ್ತಿನಂದ್ರೆ ಪ್ರತಿಯೊಂದು ದೇಶಗಳಂದ್ರೆ ಸಾವರೆಂಟಿಯನ್ನು ಪಡ್ಕೊಂಡವ. ಆ ಸಾವರೆಂಟಿ ಪಡೆದುಕೊಂಡಂತ ಸಂದರ್ಭದಲ್ಲಿ ಇದು ಗ್ಲೋಬಲೈಸೇಷನ್ ಇದೆಲ್ಲ ಈ ದೇಶಗಳ ಮೇಲೆ ಯಾವ ರೀತಿಯಾದ ಎಫೆಕ್ಟ್ ಪರಿಣಾಮ ಬೀರುತ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಿರುವಂತ ನಾವು ಕಾಣುತ್ತೆ. ಮೊದಲೇಂದ್ರೆ ಜಾಗತಿಕ ನೋಡ್ರಿ ಈ ಕಳೆದ ಕೇಸೆಟ್ ಅಲ್ಲಿ ಡೈರೆಕ್ಟ್ ಆದಂತ ಪ್ರಶ್ನೆಗಳಿದ್ದು ಇಲ್ಲಿ ಏನ್ ಮಾಡಿದ್ರೆ ನೋಡಿ, ಜಾಗತೀಕರಣ ಅಂಬೋದು 1, ಆಮೇಲೆ ರಾಷ್ಟ್ರ ಅಂಬೋದು 2, ಆಮೇಲೆ ಅಂದ್ರೆ ಇಲ್ಲಿ ಸಾರ್ವಭೌಮತೆ ಅಂಬೋದು 3, ಮತ್ತೆ ಇದಕ್ಕೆ ಪರಿಣಾಮ. ನೋಡು ಈ ಪ್ರಶ್ನೆಯಲ್ಲಿ 4 ಅಂಶಗಳಿದೆ. ಇದು ಇಂಪಾರ್ಟೆಂಟ್ ಇರುವಂತ ಈ ರೀತಿಯಿಂದ ಏನಂದ್ರೆ ನಮಗೆ ಏನಂದ್ರೆ ಕನ್ಫ್ಯೂಸ್ ಆಗುವಂತ ಅವಕಾಶ ಇದೆ. ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಜಾಗತೀಕರಣದಿಂದ ನಮಗೆ ಲಾಭ ಏನಾಗ್ತದ, ನಷ್ಟ ಏನಾಗ್ತದ. ಜಾಗತೀಕರಣದ ಏನಂದ್ರೆ ಏನ್ ಒಳ್ಳೇದಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗ್ತದ, ವಿದೇಶಿ ಹೂಡಿಕೆ ಹೆಚ್ಚಾಗ್ತದ. ಓಕೆ, ಮತ್ತೆ ಇನ್ನೊಂದಂದ್ರೆ ಟೆಕ್ನಾಲಜಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಮತ್ತೆ ಇದರಿಂದ ಏನಪ್ಪ ಅಂದ್ರೆ ಜಾಗತೀಕರಣದಿಂದ ನಮ್ಮದೇ ಆದಂತ ದೇಶೀಯ ಸಂಸ್ಕೃತಿಗಳಂದ್ರೆ ನಾಶ ಆಗ್ತವ. ಮತ್ತೆ ಇನ್ನೊಂದಂದ್ರೆ ನೆಗೆಟಿವ್ ಆಗಿ ನಾವು ವಿಚಾರ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಕೈಗಾರಿಕೆಗಳು ಏನಪ್ಪ ಅಂದ್ರೆ ದೇಶೀಯವಾಗಿರುವಂತಹ ಕೈಗಾರಿಕೆಗಳು ನಾಶ ಆಗುವಂಥದ್ದು ನಾವು. ಒಟ್ಟು ಇಲ್ಲಿ ಜಾಗತೀಕರಣ ಅಂತಂದ್ರೆ ವಿಶ್ವದ ರಾಷ್ಟ್ರಗಳಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ವಿಶ್ವದ ಒಂದು ವೇದಿಕೆಯಲ್ಲಿ ಏನಂದ್ರೆ ರೂಪುಗೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನಾವು ಜಾಗತೀಕರಣ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಪರಿಣಾಮ ಬೀರ್ತದ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ನೋಡ್ರಿ ಇದಕ್ಕೆ ನೇರವಾದಂತ ಆನ್ಸರ್ ಏನಪ್ಪ ಅಂದ್ರೆ ಸ್ವತಂತ್ರ ನಿರ್ಣಯಗಳನ್ನ ಕೈಗೊಳ್ಳುವ ಅವುಗಳ ಸಾಮರ್ಥ್ಯವನ್ನು ಕಡಿಮೆಗೊಳಿಸುವಂಥದ್ದು. ಅಂದ್ರೆ ಇಲ್ಲಿ ಫ್ರೀಡಮ್ ಆಗಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂತ ಒಂದು ಸಾಮರ್ಥ್ಯ ಕೆಪಾಸಿಟಿ ಇದೆಯಲ್ಲ, ಇದನ್ನ ಏನ್ ಮಾಡ್ತಂದ್ರೆ ಕಡಿಮೆಗೊಳಿಸ್ತದ ಅಂತ. ಯಾಕಂದ್ರೆ ಇದು ಜಾಗತೀಕರಣ ಬಂದ್ರೆ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರಗಳಿದ್ರೆ ಇಡೀ ಎಲ್ಲಾ ರಾಷ್ಟ್ರಗಳು ಒಳಗೊಂಡ ಒಂದು ದೊಡ್ಡ ಕುಟುಂಬ. ಅಂದ್ರೆ ವಿಶ್ವಗಳನ್ನು ಒಳಗೊಂಡ ವಿಶ್ವದಲ್ಲಿರುವಂತ ಎಲ್ಲಾ ರಾಷ್ಟ್ರಗಳು ಒಳಗೊಂಡ ಇದೇನಪ್ಪ ಅಂದ್ರೆ ದೊಡ್ಡ ಕುಟುಂಬ. ಏನು ದೊಡ್ಡ ಕುಟುಂಬ ಇರ್ತದೆ. ಈ ದೊಡ್ಡ ಕುಟುಂಬ ಅಂದ್ರೆ ನಾವು ಕಾಮನ್ ಆಗಿ ಅಂದ್ರೆ ಅವ್ಯಕ್ತ ಕುಟುಂಬ ಅಂತ ಹೇಳ್ತೇವೆ. ಈ ಅವ್ಯಕ್ತ ಕುಟುಂಬದಲ್ಲಿ ಏನಂದ್ರೆ ಎಲ್ಲರ ಜೊತೆ ಏನಿರ್ತದ ಕಮ್ಯುನಿಕೇಶನ್ ಇರ್ತದೆ. ಅಲ್ಲಿ ಏನೇ ವಿಚಾರಗಳೇನಪ್ಪ ಏನೇ ಸಮಸ್ಯೆ ಅಂದ್ರೆ ಎಲ್ಲರಿಗೆ ಸಂಬಂಧಪಡ್ತದೆ. ಅದೇ ರೀತಿ ಅಂದ್ರೆ ಇಡೀ ಜಗತ್ತಿನಲ್ಲಪ್ಪ ಇದು ಇಡೀ ಒಂದು ದೊಡ್ಡ ಕುಟುಂಬದಲ್ಲಿ ಇರ್ತದೆ. ಇಂಥ ಸಂದರ್ಭದಲ್ಲಿ ಅಂದ್ರೆ ಇವು ಪ್ರತಿಯೊಂದು ರಾಷ್ಟ್ರಗಳೇನಾಗಿರ್ತಾವ
ಪರಮಾಧಿಕಾರವನ್ನು ಪಡ್ಕೊಂಡಿರ್ತಾವ ಮತ್ತು ಆಮೇಲೆ ಏನಂದ್ರೆ ಸ್ವತಂತ್ರವಾಗಿರ್ತಾವ ಮತ್ತು ಸ್ವತಂತ್ರವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಇರ್ತದೆ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ನಮ್ದು ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಏನ್ ಮಾಡ್ತಾರೆ, ಇಲ್ಲಿ ಎಲ್ಲಾ ರಾಷ್ಟ್ರಗಳ ಜೊತೆ ಅಂದ್ರೆ ಒಂದು ವಿಚಾರ ವಿನಿಮಯ ಮಾಡ್ತಾರೆ. ವಿಚಾರ ವಿನಿಮಯ ಮಾಡಿ ಅಂದ್ರೆ ಅದು ಒಳ್ಳೆಯದ ಕೆಟ್ಟದಂತೇಳಿ ನಿರ್ಧಾರ ಮಾಡುವಂತ ಒಂದು ಎಲ್ಲರ ಸೇರಿ ಮಾಡುವಂತ ಒಂದು ನಿರ್ಧಾರವನ್ನು ಕಾಣ್ತೀವಿ. ಇಲ್ಲಿ ಸ್ವತಂತ್ರವಾದಂತ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸ್ವತಂತ್ರ ನಿರ್ಣಯಗಳನ್ನು ಕೈಗೊಳ್ಳುವ ಅವುಗಳ ಸಾಮರ್ಥ್ಯ ಏನ್ ಮಾಡ್ತಾವ ಇಲ್ಲಿ ಕಡಿಮೆ ಮಾಡುವಂತದನ್ನ ನಾವು ಕಾಣ್ತಿದ್ದು ಜಾಗತೀಕರಣದ ಸಾರ್ವಭೌಮತ್ವದ ಮೇಲೆ ಪರಿಣಾಮ ಬೀರುವಂತದ್ದು ನಾವು ಕಾಣೋದು. ನೋಡಿ ಇದಕ್ಕೆ ಎಕ್ಸ್ಪ್ಲೇನ್ ನೋಡ್ರಿ, ಇದಕ್ಕೆ ಪರಿಪೂರ್ಣವಾದಂತ ಎಕ್ಸ್ಪ್ಲೇನ್ ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗ್ತದೆ. ಅಂದ್ರೆ ಸರಿಯಾದ ಉತ್ತರ ಇದು 3 ಆಗಿರ್ತದೆ. ಇಲ್ಲಿ ನೋಡ್ರಿ ಎಕ್ಸ್ಪ್ಲೇನ್ ಯಾವ ರೀತಿ ಇದೆ ಅಂತ ಅನ್ನೋದ್ರ ಬಗ್ಗೆ, ಅಂದ್ರೆ ಸ್ವತಂತ್ರ ನಿರ್ಣಯ ಕೈಗೊಳ್ಳುವವುಗಳ ಸಾಮರ್ಥ್ಯ ಅಂದ್ರೆ ಕಡಿಮೆಗೊಳಿಸುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಯಾವ ರೀತಿ ಅಂದ್ರೆ ಜಾಗತೀಕರಣದ ಪರಿಣಾಮವಾಗಿ ರಾಷ್ಟ್ರಗಳೇನಂದ್ರೆ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಪರಸ್ಪರ ಏನಂತಾರೆ ಅವಲಂಬಿತವಾಗಿರ್ತವೆ. ಯಾಕಂದ್ರೆ ಇಲ್ಲಿ ಸ್ವತಂತ್ರವಾಗಿರ್ತವೆ. ಗ್ಲೋಬಲೈಸೇಷನ್ ಆಗಿ ತೆಗೆದುಕೊಂಡಾಗ ಎಲ್ಲವೂ ಅಂದ್ರೆ ಹೇಳ್ತಲ್ಲ, ದೊಡ್ಡ ಕುಟುಂಬ ಅಂದ್ರೆ ವಿಭಕ್ತ ಕುಟುಂಬ ಅಂತ ಹೇಳಿದಾಗ ನಾವೇನು ವಿಭಕ್ತ ಅಂದ್ರೆ ಅವಗತ ಕುಟುಂಬ ಅಂತ ಹೇಳಿದಾಗ ವಿಭಕ್ತ ರೀತಿ ಮಾಡಕ್ ಆಗಲ್ಲ. ಬಟ್ ನಾವು ಸ್ವತಂತ್ರ ಇರ್ತೀವಿ. ಬಟ್ ನಾವು ಜಾಗತಿಕ ಅಂದ್ರೆ ಒಂದು ಶಾಂತಿಯನ್ನು ಬಯಸುವಂಥದ್ದು, ಹವಾಮಾನದ ಬದಲಾವಣೆ ಆಗಿರುವಂಥದ್ದು, ತಂತ್ರಜ್ಞಾನ ಆಗಿರುವಂಥದ್ದು, ಮತ್ತೆ ಇಲ್ಲಿ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನು ನಾವು ಸಮಸ್ಯೆಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಎಲ್ಲ ಏನಂದ್ರೆ ಒಬ್ಬರಿಗೊಬ್ಬರು ಏನಾಗ್ತದೆ ಡಿಪೆಂಡ್ ಸಹಕಾರದ ರೀತಿಯಲ್ಲಿ ಇರುವಂತದ್ದು ನಾವು ಕಾಣಾಗ್ತದೆ. ಅಂದ್ರೆ ಇದೇನಂತ ಹೇಳ್ತಾನಂದ್ರೆ ಇಡೀ ಜಗತ್ತಿಗೆ ಸಂಬಂಧಪಟ್ಟಂದ್ರೆ ಎಲ್ಲಾ ರಾಷ್ಟ್ರಗಳಂದ್ರೆ ಒಂದು ಸಾಮಾಜಿಕ ಸಂಬಂಧಗಳ ಬೆಲೆ ಅಂದ್ರೆ ಒಂದಕ್ಕೊಂದು ಬಿಟ್ಟು ಇರಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನಾವು ಕಾಣ್ತೀವಿ. ಈ ಪರಸ್ಪರ ಅವಲಂಬನೆಗಳಿಂದಾಗಿ ರಾಷ್ಟ್ರ ಸ್ವತಂತ್ರ ನೀತಿಗಳು ಮತ್ತು ನಿರ್ಧಾರಗಳಲ್ಲಿ ಪೂರ್ಣ ಸ್ವಾತಂತ್ರ್ಯ ಕಳೆದುಕೊಳ್ಳುವಂಥದ್ದು ನಾವು ಕಾಣುತ್ತೇವೆ. ಯಾವ ರೀತಿ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಗಿರುವಂಥದ್ದು, ಬೃಹತ್ ಕಂಪನಿಗಳಾಗಿರುವಂಥದ್ದು, ಈಗಾಗಲೇ ಅಂದ್ರೆ ಟೊಯೋಟಾ ಆಗಿರುವಂಥದ್ದು, ಮತ್ತೆ ಈಗ ರಿಲಯನ್ಸ್ ಆಗಿರುವಂಥದ್ದು, ನಮ್ಮ ಭಾರತದಲ್ಲಿ ಇನ್ಫೋಸಿಸ್ ಆಗಿರುವಂಥದ್ದು, ಈ ಪ್ರತಿಯೊಂದು ದೊಡ್ಡ ದೊಡ್ಡ ಕಂಪನಿಗಳು ಇರ್ತವೆ. ಮತ್ತು ಜಾಗತಿಕ ಸಂಸ್ಥೆಗಳಂದ್ರೆ IMF ಆಗಿರ್ಬೋದು, WTO ಮುಂತಾದ ಇದೇನಂದ್ರೆ ಜಾಗತೀಕರಣದಲ್ಲಿ ಇವುಗಳ ಪ್ರಭಾವ ಏನಿರ್ತವ ಇನ್ಫ್ಲೂಯೆನ್ಸ್ ಹೆಚ್ಚಾಗಿರುವಂಥದ್ದು ನಾವು ಕಾಣ್ತೀವಿ. ಈ ರೀತಿಯಿಂದ ಜಾಗತೀಕರಣ ರಾಷ್ಟ್ರಗಳ ಸಾರ್ವಭೌಮತೆ ಮೇಲೆ ನಿರ್ಬಂಧ ಹಾಕುತ್ತದೆ. ನೋಡಿ ಇವೆಲ್ಲ ಈ ರೀತಿ ನಿರ್ಬಂಧ ಹಾಕುವಂತ ಒಂದು ಸಾಮರ್ಥ್ಯ ಇದೆ. ಈ ರೀತಿ ಅಂದ್ರೆ ಇಲ್ಲಿ ಒಂದು ರಾಷ್ಟ್ರಗಳು ಓನ್ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಕಾಣ್ತೀವಿ. ನೋಡಿ ನೆಕ್ಸ್ಟ್ ಇಲ್ಲಿ 4ನೇ ಪ್ರಶ್ನೆ ಅಂದ್ರೆ ನೋಡಿ 4ನೇ ಪ್ರಶ್ನೆ ಅಂತಂದ್ರೆ ಈಗಾಗಲೇ ದ್ವಿತೀಯ PUC ಇರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಪ್ರಥಮ PUC ದ್ವಿತೀಯ PUC ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ಬಂದವ. ಯಾಕಂದ್ರೆ ನಾವು ಯಾವುದೇ ಒಂದು ಕೇಸರಿಗೆ ಎಕ್ಸಾಮ್ ಹೋಗುವಂದ್ರೆ ಫಸ್ಟ್ ಇಯರ್, ಸೆಕೆಂಡ್, ದ್ವಿತೀಯ PUC ರಾಜ್ಯಶಾಸ್ತ್ರ ಮತ್ತೆ ಪ್ರಥಮ PUC ಬಹಳಷ್ಟು ಇಂಪಾರ್ಟೆಂಟ್ ಆ ಪುಸ್ತಕಗಳ ಬಗ್ಗೆ ಪರ್ಫೆಕ್ಟ್ ಆಗಲೇಬೇಕು. ಅಂದಾಗ ಮಾತ್ರ ನಿಮಗೆ ಒಂದು 5 ಅಂಕಗಳು ಬಂದ್ರೆ 5 ಬಂದ್ರೆ 10 ಆಗಿಬಿಡ್ತವೆ. ಯಾಕಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಕಾಣುತ್ತೆ. ನೋಡ್ರಿ ಇಲ್ಲಿ ನಾವು ನೇರವಾದಂತ ರೀತಿಯಲ್ಲಿ ಕಲ್ಯಾಣ ರಾಜ್ಯ ಅಂತಂದ್ರೆ ನಿಮಗೆ ಗೊತ್ತಿರ್ತದೆ. ಅಂದ್ರೆ ಇಲ್ಲಿ ನೋಡ್ರಿ ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟ್ ಕುರಿತು ಒಂದು ಟೀಕೆ ಅಂದ್ರೆ ಇಲ್ಲಿ ಏನ್ ಮಾಡ್ಯಾರ, ಗುಣಗಳು ಕೇಳಿಲ್ಲ, ಏನಾಗಿದೆ ಟೀಕೆ ಕ್ರಿಟಿಸೈಸ್ ಮಾಡ್ಯಾರ. ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಕಲ್ಯಾಣ ರಾಜ್ಯ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಸ್ಟಿಗೆ. ಯಾಕಂದ್ರೆ ಇದು ಗೊತ್ತಿದೆ ಅದು ಗೊತ್ತಾಗ್ತದೆ, ಅದು ಗೊತ್ತಿದ್ರೆ ಇದು ಗೊತ್ತದೆ. ಈ ರೀತಿಯಾದಂತ ಕ್ರಿಟಿಸೈಸೇಷನ್ ಅಂದ್ರೆ ಕಲ್ಯಾಣ ರಾಜ್ಯ ಅಂತಂದ್ರೆ ಮೊದಲು ಯಾವ ರಾಜ್ಯ ಇತ್ತು ಅಂತ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಾದ್ರೆ ಮೊದಲ ಒಂದು ಯಾವ್ದಿತ್ತು, ಪೊಲೀಸ್ ರಾಜ್ ಇತ್ತು. ಯಾವುದು ಪೊಲೀಸ್ ರಾಜ್ಯ ಅಂತ ಕಾಣುತ್ತದೆ. ಇಲ್ಲಿ ಕೇವಲ 2 ರಕ್ಷಣೆ ಏನ್ ಮಾಡ್ತಂದ್ರೆ ಒಂದು ಆಸ್ತಿ ರಕ್ಷಣೆ ಮಾಡುವಂಥದ್ದು, ಇನ್ನೊಂದೇನಂದ್ರೆ ಜೀವಿಸುವ ಹಕ್ಕನಂದ್ರೆ ಯಾವುದೇ ಒಬ್ಬ ವ್ಯಕ್ತಿನಂದ್ರೆ ಏನು ನಾವು ಪ್ರಾಣಹಾನಿ ಮಾಡಕ್ಕಾಗಲ್ಲ. ಇಲ್ಲಿ ಈ ಕಲ್ಯಾಣ ರಾಜ್ಯದಲ್ಲಿ ನೋಡ್ರಿ, ಕಲ್ಯಾಣ ರಾಜ್ಯದಲ್ಲಿ ಏನಿದೆ ಅಂತಂದ್ರೆ ಜನನದಿಂದ ಮರಣದವರೆಗೂ ಏನಾಗ್ತದ ಹಲವಾರು ರೀತಿಯಾದಂತಹ ಯೋಜನೆಗಳನ್ನು ಕೈಗೊಳ್ಳುತ್ತದೆ. ಇಡೀ ಸರ್ಕಾರ ಜವಾಬ್ದಾರಿ ಬಂದ್ರೆ ಜನರಿಂದ ಮರಣದವರೆಗೆ ಹಲವಾರು ರೀತಿಯಾದಂತಹ ಯೋಜನೆಗಳನ್ನು ಕೈಗೊಂಡು ಆ ವ್ಯಕ್ತಿಯನ್ನು ಮಾಡಲ್ಲ ಒಂದು ರೀತಿಯಾದಂತ ಗೂಡಿನಲ್ಲಿ ಪಕ್ಷಿ ಅಂದ್ರೆ ಇವಾಗ ಒಂದು ಗೂಡಿನಲ್ಲಿ ವಾಸವಿರುವ ಒಂದು ಪಕ್ಷಿ, ಆ ಪಕ್ಷಿಗೆ ಏನಪ್ಪ ಅಂದ್ರೆ ಆಹಾರವು ಅಲ್ಲೇ ಬಂದು ಬೀಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿರುವಂತ ಒಂದು ಕಾರಣ ಆಗ್ತದೆ. ಇದು ನಮ್ಮ ಕಲ್ಯಾಣ ರಾಜ್ಯ ಸುಖಿ ರಾಜ್ಯ ಅನ್ನುವಂಥದ್ದಲ್ಲಿ ಕಾಣುತ್ತೆ. ಈ ರೀತಿ ನಾವು ಕೊಟ್ರೆ ಈಗಾಗಲೇ ನಾವು ಏನಪ್ಪ ಅಂದ್ರೆ ಸರ್ಕಾರ ಏನ್ ಮಾಡಿದ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಅನುಗುಣವಾಗಿ ಏನಪ್ಪ ಅಂದ್ರೆ ಇಲ್ಲಿ ಜನರಿಗೆ ಯೋಜನೆಗಳನ್ನು ಕೊಟ್ಟಿರೋದು ನೋಡ್ರಿ, ಗೊತ್ತು ಯೋಜನೆಗಳ ಬಗ್ಗೆ ನಿಮಗೆ. ಇವೆಲ್ಲ ಅಂದ್ರೆ ಒಂದು ಕಲ್ಯಾಣ ರಾಜ್ಯದ ಒಂದು ದೃಷ್ಟಿಯಿಂದ ತಂದಿರುವಂತದ್ದು ಕಾಣುತ್ತೆ. ಈ ರೀತಿ ಕೊಟ್ರೆ ಜನರು ಏನಾಗ್ತಾರೆ ಎಂಜಾಯ್
ಇರುವಂತದ್ದು ನಾವು ಕಾಣ ನೋಡಿ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೇರವಾದಂತ ಆನ್ಸರ್ ಅಂದ್ರೆ ರಾಜ್ಯಗಳ ಮೇಲಿನ ಅವಲಂಬನೆಯನ್ನು ಪ್ರವಹಿಸ್ತಾ ಇರ್ತದೆ. ಯಾಕಂದ್ರೆ ಸರ್ಕಾರ ಇವತ್ತು ಕಾಂಗ್ರೆಸ್ ಇದೆ, ನಾಳೆ ಬಿಜೆಪಿ ಇರ್ತದೆ, ನೆಕ್ಸ್ಟ್ JDS ಇರ್ತದೆ. ನೀವೇನು ಕೊಡ್ತರು, ನೀವೇನು ಕೊಡ್ತಾರೆ ನಮಗೆ ಅಂದ್ರೆ ಸರ್ಕಾರಿ ಉದ್ಧಾರ ಆಗಬೇಕಿಲ್ಲ, ನಾವು ಪರ್ಸನಲ್ ಆಗಿ ಉದ್ಧಾರ ಆಗಬೇಕು ಮಾತ್ರ ಬಹಳಷ್ಟು ಇರುವಂತದ್ದು ಕಾಣುತ್ತೆ. ಅಂದ್ರೆ ರಾಜ್ಯಗಳ ಮೇಲಿನ ಅವಲಂಬನೆ ಅಂದ್ರೆ ಪ್ರೋತ್ಸಾಹಿಸ್ತದ. ಇಲ್ಲಿ ಏನ್ ಮಾಡ್ತಾರೆ, ಇದೇನಾಗ್ತದ ಅಂದ್ರೆ ಇಲ್ಲಿರುವಂತ ಜನರನ್ನ ಏನ್ ಮಾಡ್ತದ, ಜನರನ್ನು ಸೋಮಾರಿಗಳನ್ನಾಗಿ ಮಾಡ್ತದ. ಏನಾಗ್ತದ, ಸೋಮಾರಿಗಳನ್ನಾಗಿ ಮಾಡಿ ಇಡೀ ಒಂದು ರಾಜ್ಯಕ್ಕೆ ಏನಂದ್ರೆ ಏನಾಗ್ತದ, ಸಾಲದ ಹೊರೆ ಆಗ್ತದ ಅನ್ನುವಂಥದ್ದು ನಾವು ಕಾಣ. ಇದಕ್ಕೆ ಎಕ್ಸ್ಪ್ಲೇನ್ ನೋಡಿ, ಇಲ್ಲಿ ಯಾವ ರೀತಿಯಾದಂತ ಎಕ್ಸ್ಪ್ಲೇನ್ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ಯಾಕಂದ್ರೆ ಇಲ್ಲಿ ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟ್, ಈ ವೆಲ್ಫೇರ್ ಸ್ಟೇಟ್ಗೆ ಸಂಬಂಧಪಟ್ಟಂತಂದ್ರೆ ನೀವು ಇಷ್ಟನ್ನು ಗೊತ್ತು. ಬಟ್ ಇಲ್ಲಿ ನಾವೇನ್ ಮಾಡಬೇಕು, ರಾಜ್ಯಗಳ ಮೇಲೆ ಅವಲಂಬನೆ ಅಂದ್ರೆ ಪ್ರೋತ್ಸಾಹ ಮಾಡುವಂಥದ್ದು ನಾವು ಇಲ್ಲಿ ಆನ್ಸರ್ ನೋಡಿದ್ವಿ. ಇಲ್ಲಿ ಕಲ್ಯಾಣ ರಾಜ್ಯ ವೆಲ್ಫೇರ್ ಇದೆಯಲ್ಲ, ಇದು ಬಡವರಿಗೆ ಏನ್ ಮಾಡ್ತದ, ಸಹಾಯ ಮಾಡ್ತದ ಮತ್ತು ಉಚಿತವಾದಂತ ಶಿಕ್ಷಣ ಕೊಡ್ತದ. ಅಂದ್ರೆ ಹೀಗಾಗಿ ನೋಡ್ರಿ, ಅಂದ್ರೆ 2086ನೇ ತಿದ್ದುಪಡಿಯಲ್ಲಿ ಇದೇನಂದ್ರೆ ಟೋಟಲಿ 21A ಇದು ಎಕ್ಸಾಮ್ ಮುಂದುವರೆದ ಭಾಗದಲ್ಲಿ ಕೇಳಿರುವಂಥದ್ದು ನಾವು ಕಾಣಬಹುದು. ನೆಕ್ಸ್ಟ್ ಇಲ್ಲಿ ಏನಂದ್ರೆ ಆರೋಗ್ಯ ಸೇವೆಗಳನ್ನು ಕೊಡುವಂಥದ್ದು ನಾವು ಕಾಣಲಾಗ್ತದೆ. ಮುಂತಾದ ಸಾಮಾಜಿಕ ಸೌಲಭ್ಯಗಳನ್ನು ಒದಗಿಸುವುದರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಕಲ್ಯಾಣ ರಾಜ್ಯ ಒಂದು ವ್ಯವಸ್ಥೆ ಕಾಣ್ತದೆ. ಈ ರೀತಿಯಿಂದ ಏನಾಗ್ತದೆ, ಇದು ಟೀಕಾಕಾರರು ಹೇಳುವಂತೆ ಇಂಥ ವ್ಯವಸ್ಥೆ ಜನರಲ್ಲಿ ಏನ್ ಮಾಡ್ತದ, ಸ್ವಾವಲಂಬನೆಯ ಬದಲಿಗೆ ಏನ್ ಮಾಡ್ತದ, ಸರ್ಕಾರದ ಮೇಲಿನ ಅವಲಂಬನೆ ಅಂದ್ರೆ ಇವೆಲ್ಲ ಕೊಟ್ಬಿಟ್ರೆ ಏನಾಗ್ತದೆ, ಇದು ಅವಲಂಬನೆಗೆ ಹೆಚ್ಚಾಗ್ತದೆ ಅನ್ನುವಂಥದ್ದೆಲ್ಲ ಕಾಣುತ್ತೆ. ಹೀಗಾಗಿ ಇದು ರಾಜ್ಯದ ಮೇಲೆ ಅವಲಂಬನೆಯನ್ನು ಪ್ರೋತ್ಸಾಹಿಸುವುದು ಎಂಬುದು ಕಲ್ಯಾಣ ರಾಜ್ಯದ ಪ್ರಮುಖವಾದಂತ ಟೀಕೆ ಆಗಿದೆ ಅಂತ ನೋಡಿ. ನೆಕ್ಸ್ಟ್, ಯಾಕಂದ್ರೆ ಇಲ್ಲಿ ನಮಗೆ ನೇರವಾದಂತ ಆನ್ಸರ್ ಜೊತೆಲಿ ನಿಮ್ಗೆ ಎಕ್ಸ್ಪ್ಲೇನ್ ನೋಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ನಾವು ಕಾಣೋದು. ವಸಾಹತುಶಾಹಿ ರಾಜ್ಯಗಳ ಆಡಳಿತಾತ್ಮಕ ಲಕ್ಷಣಗಳ ಕೆಳಗಿನಲ್ಲಿ ಯಾವ ಇದಾವೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಯಾಕಂದ್ರೆ ಇವರು ವಸಾಹತು ರಾಜ್ಯಗಳ ಆಡಳಿತಾತ್ಮಕ ಲಕ್ಷಣಗಳಲ್ಲಿ ಇದರಲ್ಲಿ ಯಾವುದು ಪ್ರಮುಖವಾಗಿದೆ ಇವರಿಗೆ. ಯಾಕಂದ್ರೆ ಹೊಸ ಅಂತಂದ್ರೆ ಅವ್ರೇನು ಬಂದಾರ, ಬಟ್ ಖಾಲಿ ಚೀಲಲ್ಲಿ ಬಂದಾರ, ಖಾಲಿ ಜೋಳಿಗೆ ಹಾಕೊಂಡು ಬಿಟ್ಟಿರುವಂಥದ್ದು. ಇಲ್ಲಿರೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಇವೆಲ್ಲ ಏನ್ ಬೇಕಾಗಿಲ್ಲ ಇವರಿಗೆ. ನೋಡಿ, ಡೈರೆಕ್ಟ್ ಆಗಿರುವಂತ ಆನ್ಸರ್ ಅಂದ್ರೆ ಇಲ್ಲಿ ಕೇಂದ್ರೀಕೃತವಾದ ನಿರಂಕುಶ ಆಡಳಿತ ಇರುವಂತದ್ದು. ಅಂದ್ರೆ ಇಡೀ ಎಲ್ಲ ಏನಪ್ಪ ಅಂದ್ರೆ ನಮ್ಮ ಅದಿಂದಲೇ ಎಲ್ಲ ದೇಶಗಳು, ಎಲ್ಲ ರಾಜ್ಯಗಳು ಎಲ್ಲವೂ ಇರಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ರಾಜಕೀಯ ಅಧಿಕಾರ ವಿಕೇಂದ್ರೀಕರಿಸುವಂತ ಇದು ಪ್ರಜಾಪ್ರಭುತ್ವವಾದಂತ ವ್ಯವಸ್ಥೆಯಲ್ಲಿ ಕಾಣ್ತಿದ್ದು, ಪ್ರಜಾಪ್ರಭುತ್ವವಾದಂತ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ಮತ್ತು ಇದು ಚುನಾವಣಾ ಪ್ರಜಾಪ್ರಭುತ್ವದಲ್ಲಿ ಇರುವಂತದ್ದು ನಾವು ಕಾಣ್ತೀವಿ. ಇದು ದೇಶ ಆಡಳಿತದಲ್ಲಿ ಅಧಿಕಾರವನ್ನು ಹಂಚಿಕೊಳ್ಳುವಂಥದ್ದು ಇದು ನಾವು ಕಾಮನ್ ದೇಶೀಯ ಒಂದು ಸಂಸ್ಥಾನದಲ್ಲಿ ಅವೆಲ್ಲ ಕಾಣ್ತೀವಿ. ಒಟ್ಟೆಂದ್ರೆ ನಮಗೆ ಕೇಂದ್ರೀಕೃತ ಎಲ್ಲ ಅಧಿಕಾರ ಅಂದ್ರೆ ಎಲ್ಲ ರಾಜ್ಯಗಳೆಲ್ಲ ಇರ್ತವೆ ಇಡೀ ದೇಶದಲ್ಲಿ ಎಲ್ಲ ಏನಪ್ಪ ಅಂದ್ರೆ ಯಾರ ಇವರ ಕೇಂದ್ರದ ಅಧೀನದಲ್ಲಿ ಇರಬೇಕು ಅನ್ನುವಂಥದ್ದು ನಾವು ಇಲ್ಲಿ ಇವರು ನಿರಂಕುಶವಾದಂತಹ ಪ್ರಭುಗಳ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಕೇಂದ್ರೀಕೃತ ನಿರಂಕುಶ ಆಡಳಿತ ಇದೆಯಲ್ಲ, ಇದೇನ್ ಮಾಡ್ತಾರೆ, ವಸಾಹತು ರಾಜ್ಯಗಳು ಅಂದ್ರೆ ಕೊಲೋನಿಯಲ್ ಸ್ಟೇಟ್ಸ್ ತಮ್ಮ ಕೇಂದ್ರೀಕೃತ ನಿರಂಕುಶತ್ವದ ಮೂಲಕ ಏನ್ ಮಾಡ್ತಂದ್ರೆ ಇಲ್ಲಿ ನಿರಂಕುಶವಾದ ರೀತಿಯಲ್ಲಿ ಏನ್ ಮಾಡ್ತಾವ ವರ್ತನೆ ಮಾಡುವಂತ ಕಾಣುತ್ತೆ. ಅವುಗಳ ಉದ್ದೇಶ ಏನ್ ಮಾಡ್ತಾರೆ, ಸ್ಥಳೀಯ ಜನರ ಅಭಿವೃದ್ಧಿ ಅಲ್ಲ, ಅವ್ರೇನಂದ್ರೆ ಲೋಕಲಿಟಿ ಇರುವಂತ ಇಲ್ಲಿನ ಜನರಿಗೆ ಏನಪ್ಪ ಅಂದ್ರೆ ಅಭಿವೃದ್ಧಿ ಮಾಡಬೇಕು, ಉದ್ಧಾರ ಮಾಡಬೇಕು ಎಂಬುದು ಭಾವನಿಲ್ಲ. ಅವ್ರೇನಂದ್ರೆ ಅವ್ರ ಬದಲಿಗೆ ಏನ್ ಮಾಡ್ತಾರೆ ಅಂದ್ರೆ ವಸಾಹತುಶಾಹಿ ಆರ್ಥಿಕ ಹಾಗೂ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಂಥದ್ದು ಕಾಣಾಗ್ತದೆ. ಇದರಿಂದ ಆದ್ದರಿಂದ ಅಧಿಕಾರ ಜನರಿಗೆಲ್ಲ ಇವರ ಆಡಳಿತ ಮಾಡೋದು ಕೇಂದ್ರೀಕೃತ ನಿರಂಕುಶ ಆಡಳಿತದಲ್ಲಿ ಜನರಿಗೆ ಕೊಡುವಂಥದ್ದಲ್ಲ, ಪ್ರಜಾಪ್ರಭುತ್ವ ಅಲ್ಲ. ಇಡೀ ಏನ್ ಮಾಡ್ತಾರೆ, ಇಡೀ ಎಲ್ಲ ನಮ್ಮ ಕಂಟ್ರೋಲ್ ಆಗಿರ್ಬೇಕು, ನಾವ್ ಹೇಳ್ದಂಗೆ ಕೇಳ್ಬೇಕು, ಎಲ್ಲವೂ ಇರುವಂಥದ್ದು ನಾವು ಕಾಣುತ್ತೆ. ಮತ್ತು ವಿದೇಶಿ ಆಡಳಿತಗಾರ ಕೇಂದ್ರೀಕೃತವಾಗಿರುವಂಥದ್ದು ಅಂದ್ರೆ ವಿದೇಶಿ ಆಡಳಿತರ ಕೈಗೆ ಕೇಂದ್ರೀಕೃತವಾಗಿರುವಂಥದ್ದು ಕಾಣುತ್ತೆ. ಹಾಗೂ ಜನರ ಪಾಲ್ಗೊಳ್ಳಿಕೆ ಅತ್ಯಲ್ಪವಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಯಾಕಂದ್ರೆ ಈ ರೀತಿಯಾದಂತಹ ಮಾಹಿತಿ ನಿಮಗೆ ಸರಿಯಾದ ರೀತಿಯಲ್ಲಿ ನಿಮಗೆ ಸಿಕ್ಕಿದ್ದಾದ್ರೆ ಯಾವುದೇ ಆಗಲಿ, ಕೇಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಇತರ ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲವೂ ಅಲ್ಲಿ ನೀವು ರನ್ನಿಂಗ್ ರನ್ ಆಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಅಂದ್ರೆ ಪ್ರಜಾಸತ್ತೆ ಅಂದ್ರೆ ಡೆಮೋಕ್ರಸಿ. ಇಲ್ಲಿ ಏನಂತಂದ್ರೆ ಪ್ರಜಾಸತ್ತೆಯ ಶ್ರೇಷ್ಠವಾದಂತ ಕುರಿತು ಒಂದು ಪ್ರಮುಖವಾದಂತ ಟೀಕೆ. ಇಲ್ಲೇನ್ ಮಾಡಿದ್ರ ಟೀಕೆ ಯಾವ ರೀತಿ ಇದೆ ಡೆಮೋಕ್ರಸಿಗೆ ಸಂಬಂಧಪಟ್ಟದಂತೆ ಅನ್ನೋ ರೀತಿಯಲ್ಲಿ ಕಾಣಾಗ್ತದೆ. ಇಲ್ಲಿ ನಮಗೆ
ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಏನಪ್ಪಾ ಅಂದ್ರೆ ಇದಕ್ಕೆ ಆನ್ಸರ್ ಅದು ಪ್ರಜಾಪ್ರಭುತ್ವದ ಮರೆಯಲ್ಲಿ ಗಣ್ಯತ್ವದ ಪ್ರಾಬಲ್ಯವನ್ನು ಕಾನೂನುಬದ್ಧವಾಗಿ ಮಾಡಿರುವಂತದ್ದು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ಲಾಸ್ ಅಲ್ಲಿ ಹೇಳಿದೆ. ಯಾರಂದ್ರೆ ರಾಬರ್ಟ್ ಮೈಕಲ್ಸ್, ಯಾರ ಎಲಿಟ್ಸ್ ಬಗ್ಗೆ, ಯಾರ ರಾಬರ್ಟ್ ಮೈಕಲ್ಸ್ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಹೇಳಿರುವಂತ ನಾವು ಕಾಣಾಗ್ತದೆ. ಇಲ್ಲಿ ರಾಬರ್ಟ್ ಮೈಕಲ್ಸ್ ಇವರು ಒಂದು ಕೃತಿ ಏನಪ್ಪ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಅಂತ. ಯಾವುದು? ಪೊಲಿಟಿಕಲ್ ಪಾರ್ಟೀಸ್. ಈ ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಂತೆ ಇವರು ಒಂದು ರಾಜಕೀಯ ಪಕ್ಷದಲ್ಲಿ ಹೇಳ್ತಾರೆ ಅಂದ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಆಳ್ವಿಕೆ ಮಾಡ್ತಾರ? ಗಣ್ಯರು ಮಾತ್ರ ಆಳ್ವಿಕೆ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾನು ಸಿರೀಸ್ ನಲ್ಲಿ ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂತ ರೀತಿ ಅಂದ್ರೆ ಇದು ನೇರವಾದಂತ ನಮ್ಮ ಸಿರೀಸ್ಗಳಲ್ಲಿ ಬಂದಿರುವಂತ ಒಂದು ಆನ್ಸರ್. ಯಾಕಂದ್ರೆ ಅದನ್ನ ಕರೆಕ್ಟ್ ಆಗಿ ಕ್ಲಾಸ್ ಕೇಳಿದಾದ್ರೆ ನೀವೇನ್ ಮಾಡ್ತಾರೆ ಇದಕ್ಕೆ ಆನ್ಸರ್ ಹಾಕುವಂತದನ್ನ ನಾವು ಕಾಣ್ತೀವಿ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಮುಖವಾದಂತಹ ಟಾಪಿಕ್ಗಳು ನಿಮಗೆ ಏನಂದ್ರೆ ನಮ್ಮ ಸಿರೀಸ್ಗಳಲ್ಲಿ ಇದು ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಒಂದು ಬಂದಿರುವಂತದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರದಲ್ಲಿ ಅದು ಪ್ರಜಾಪ್ರಭುತ್ವದಲ್ಲಿ ಗಣ್ಯತ್ವ ಅಂದ್ರೆ ಎಲಿಟ್ ಪ್ರಾಬಲ್ಯವನ್ನು ಕಾನೂನುಬದ್ಧಗೊಳಿಸಿರುವಂತದನ್ನು ಕಾಣುತ್ತದೆ. ಇಲ್ಲಿ ಯಾವ ರೀತಿ ಅಂದ್ರೆ ಪ್ರಜಾಸತ್ತೆಯ ಶ್ರೇಷ್ಠವಾದ ಎಲಿಟ್ಸ್ ಥಿಯರಿ ಆಫ್ ಡೆಮಾಕ್ರಸಿ ಪ್ರಕಾರ ನಿಜವಾದಂತ ಡಿಸಿಷನ್ಗಳನ್ನು ಅಂದ್ರೆ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗಿದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಕೆಲವು ಗಣ್ಯರಂದ್ರೆ ಎಲಿಟ್ಸ್ ಮತ್ತು ಪ್ರಭಾವಶಾಲಿ ವರ್ಗದವರ ಕೈಯಲ್ಲಿ ಇರುತ್ತದ ಅನ್ನೋದ್ರ ರೀತಿ ಕಾಣುತ್ತದೆ. ಇಲ್ಲಿ ಸಾಮಾನ್ಯ ಜನರ ಪಾತ್ರ ಇಲ್ಲಿ ಏನಾಗಿರ್ತದ? ಲಿಮಿಟ್ ಇರ್ತದ. ಏನಾಗ್ತದ? ಲಿಮಿಟ್ ಇರುವಂತದ ಕಾಣುತ್ತದೆ. ಇದರ ಈ ತತ್ವ ವಿರುದ್ಧವಾಗಿ ಮುಖ್ಯ ಟೀಕೆ ಅಂದ್ರೆ ಇದು ಪ್ರಜಾಪ್ರಭುತ್ವ ತತ್ವವನ್ನು ಹಾಳು ಮಾಡಿ ಮತ್ತು ಗಣ್ಯ ವರ್ಗದ ಪ್ರಾಬಲ್ಯವನ್ನು ಪ್ರಜಾಸತ್ತೆಯ ಹೆಸರಲ್ಲಿ ನ್ಯಾಯಸಮ್ಮತಗೊಳಿಸುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಲಾಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಯಾಕಂದ್ರೆ 25 ಪ್ರಶ್ನೆಗಳ ಬಗ್ಗೆ ಇಲ್ಲಿ ಯಾಕಂದ್ರೆ ನಿಮಗೆ ಪರಿಪೂರ್ಣವಾದ ಮಾಹಿತಿ ಬರಲ್ಲ ಅನ್ನೋ ರೀತಿ ಕಾಣಾಗ್ತದೆ. 7ನೇ ಪ್ರಶ್ನೆ ಇಲ್ಲಂದ್ರೆ 7ನೇ ಪ್ರಶ್ನೆ ಪ್ರಮುಖವಾಗಿ ಏನಂದ್ರೆ ಈ ರೀತಿ ಇರುವಂತದ್ದು ನಾವು ಕಾಣ್ತೀವಿ. ಯಾವ ರೀತಿ ಅಂದ್ರೆ 7ನೇದು ಹೊಸ ಸಾಮಾಜಿಕ ಚಳುವಳಿಗಳು ಅಂದ್ರೆ ನ್ಯೂ ಸೋಷಿಯಲ್ ಮೂವ್ಮೆಂಟ್ಸ್ ಮತ್ತು ಸಾಂಪ್ರದಾಯಿಕ ಚಳುವಳಿಗಳಿಂದ ಬೇರೆಯಾಗಿವೆ. ಅಂದ್ರೆ ಯಾವ ರೀತಿಯಾಗಿ ಬೇರೆಯಾಗಿವೆ, ಅವು ಹೆಚ್ಚು ಒತ್ತು ನೀಡುವಂಥದ್ದು ಯಾವ್ದಂದ್ರೆ ಇದು ಹೊಸ ಸಾಮಾಜಿಕ ಚಳುವಳಿಗಳ ಇದು ಯಾವುದಕ್ಕೆ ಒತ್ತು ನೀಡುತ್ತದೆ ಅನ್ನೋದ್ರ ಬಗ್ಗೆ ನೋಡಲಾಗ್ತದೆ. ಇಲ್ಲಿ ಏನಂದ್ರೆ ಅಸ್ಮಿತೆ ಮತ್ತು ಪರಿಸರ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಏನಂದ್ರೆ ಇಲ್ಲಿ ಮಾಹಿತಿಯನ್ನು ನೀಡಿರುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಅಂದ್ರೆ ಈಗ ಇತ್ತೀಚಿನ ಜನ ಅಂದ್ರೆ ಐಡೆಂಟಿಟಿ ಬಗ್ಗೆ ಮತ್ತು ಎನ್ವೈರನ್ಮೆಂಟ್ ಬಗ್ಗೆ ಅಂದ್ರೆ ಮಾಹಿತಿ ಕೊಡುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋದು. ಇಲ್ಲಿ ನೋಡ್ರಿ, ಇದ್ರಾಗ ಸರಿಯಾದ ಉತ್ತರ ಅಸ್ಮಿತೆ ಮತ್ತು ಪರಿಸರ ಮಾನವ ಹಕ್ಕುಗಳ ಬಗ್ಗೆ ಸಂಬಂಧಪಡ್ತದ. ಇಲ್ಲಿ ಪ್ರಮುಖವಾದಂತ ರೀತಿ ಅಂದ್ರೆ ಇದರಲ್ಲಿ ಅಸ್ಮಿತೆಗೆ ಸಂಬಂಧಪಟ್ಟಂತಂದ್ರೆ ಪರಿಸರ ಸಂರಕ್ಷಣೆ, ಲಿಂಗ ಸಮತೆ, ಮಾನವ ಹಕ್ಕುಗಳಾಗಿರುವಂಥದ್ದು ಮುಂತಾದ ವಿಷಯಗಳು ಏನಂದ್ರೆ ಒತ್ತು ಕೊಡುವಂಥದ್ದು ಕಾಣುತ್ತೆ. ಒಟ್ಟು ಇದರಲ್ಲಿ ಅಂದ್ರೆ ಗುಣಾತ್ಮಕ ಇಲ್ಲಿ ಪ್ರಮುಖವಾಗಿರುವಂಥದ್ದು ಯಾವ್ದಪ್ಪ ಅಂದ್ರೆ ಗುಣಾತ್ಮಕದ ಬಗ್ಗೆ ಏನಂದ್ರೆ ಇಲ್ಲಿ ಒಂದು ಮಾಹಿತಿಯನ್ನು ಇರುವಂಥದ್ದು ಅಂದ್ರೆ ಗುಣಾತ್ಮಕ ಬದಲಾವಣೆ ಮತ್ತು ಸಾಂಸ್ಕೃತಿಕ ನ್ಯಾಯ ಕುರಿತು ಹೆಚ್ಚಿನ ಒಲವು ಕೊಡುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಓಕೆ, ಇಲ್ಲಿ ನಮಗೇನಂದ್ರೆ ಈ ರೀತಿಯಾದಂತಹ ಮಾಹಿತಿಗಳಂದ್ರೆ ಗೊತ್ತಾದ್ರೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ 8ನೇ ಪ್ರಶ್ನೆ. ಈ 8ನೇ ಪ್ರಶ್ನೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ಈ ವಿಶ್ವಸಂಸ್ಥೆ ತನ್ನ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಏನ್ ಮಾಡ್ತಂದ್ರೆ ಸಹಸ್ರಮಾನದ ಶೃಂಗಸಭೆಯನ್ನು ಈ ದಿನಾಂಕದಿಂದ ಏನ್ ಮಾಡಿದ ಸಂಘಟಿಸಿದ ಅನ್ನೋ ರೀತಿ ನೋಡಲಾಗ್ತದೆ. ಇದೇನಂದ್ರೆ ಸೆಪ್ಟೆಂಬರ್ 6ರಿಂದ 8, 2000 ಮಾಡ್ಯಾರ ಅನ್ನೋ ರೀತಿ ಕಾಣಲಾಗ್ತದೆ. ಇದಕ್ಕೆ ಎಕ್ಸ್ಪ್ಲೇನ್ ನೇರವಾದಂತ ನೋಡಿ, ಯಾಕಂದ್ರೆ ಇಲ್ಲಿ ಸಮಯದ ಅಭಾವ. ಸಮಯ ಅಭಾವದಿಂದ ಏನಂತಾರೆ ನಾವು ನೇರವಾದಂತ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಈಗಾಗಲೇ ಅಂದ್ರೆ ಸೆಪ್ಟೆಂಬರ್ 6ರಿಂದ 8, 2000 ಏನ್ ಮಾಡಿದ್ರ ವಿಶ್ವಸಂಸ್ಥೆ ತನ್ನದಾದಂತ ರೀತಿಯಲ್ಲಿ ಇಲ್ಲಿ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಯಾವಂದ್ರೆ ಸಹಸ್ರಮಾನದ ಶೃಂಗಸಭೆ ಸಮಿತಿಯನ್ನು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ತನ್ನ ನ್ಯೂಯಾರ್ಕ್ನ ಕೇಂದ್ರ ಕಚೇರಿಯಲ್ಲಿ ಸೆಪ್ಟೆಂಬರ್ ಇಲ್ಲಿ ಇಂಪಾರ್ಟೆಂಟ್ ಇದು ಸೆಪ್ಟೆಂಬರ್ 6ರಿಂದ 8ರವರೆಗೆ ಆಯೋಜಿಸಿರುವಂತದ್ದು ಕಾಣಲಾಗ್ತದೆ. ಇಲ್ಲಿ ಆ ಸಮಯದಲ್ಲಿ ನಡೆದಂತಹ ಅತಿ ದೊಡ್ಡ ವಿಶ್ವ ನಾಯಕರ ಸಭೆ ಆಗಿದ್ದು ಇದೇನಂದ್ರೆ ಈ ಉದ್ದೇಶ 21ನೇ ಶತಮಾನದ ಜಾಗತಿಕ ಸವಾಲುಗಳನ್ನು ಚರ್ಚಿಸಿ ಮತ್ತು ಸಹಸ್ರಮಾನದ ಅಭಿವೃದ್ಧಿಗಳನ್ನು ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನು ಏನ್ ಮಾಡ್ತದ ರೂಪಿಸಿರುವಂತದ್ದು ನಾವು ಕಾಣೋದು. ಇದು ಇಂಪಾರ್ಟೆಂಟ್ ಇರುವಂತದ್ದು. ಇದು ನೇರವಾದಂತ ಆನ್ಸರ್ ಇರುವಂತದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಮುಖವಾದಂತ ರೀತಿ ಅಂದ್ರೆ ಡೆವಲಪ್ಮೆಂಟ್ಸ್. ಇಲ್ಲಿ ಡೆವಲಪ್ಮೆಂಟ್ಸ್ ಆಸ್ ಫ್ರೀಡಮ್ ಕೃತಿಯನ್ನು ಯಾರು ರಚನೆ ಮಾಡ್ತಾರ ಇಲ್ಲಿ ನೋಡ್ರಿ. ಯಾಕಂದ್ರೆ ನಮಗೆ ಪೊಲಿಟಿಕಲ್ ಎಕಾನಮಿ ಇರೋದ್ರಿಂದ ನಮ್ಗೆ ಏನಂದ್ರೆ ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಕೇಳೋದು ಕಾಣುತ್ತಂದ್ರೆ
ಇದು ಡೆವಲಪ್ಮೆಂಟ್ ಆಸ್ ಫ್ರೀಡಮ್ ಕುರಿತ ಲೇಖಕರು ಯಾರು ಅಂತಾರೆ, ಯಾರು ಬರ್ತಾರ, ಅಮರ್ತ್ಯ ಸೇನ್ ಬರ್ತಾರೆ. ಅಂದ್ರೆ ಇಲ್ಲಿ ಒಂದು ಆರ್ಥಿಕ ಒಂದು ವ್ಯವಸ್ಥೆ ಅಂದ್ರೆ ಯಾವ ರೀತಿಯಾದಂತ ಒಂದು ಸ್ವಾತಂತ್ರ್ಯ ಇದೆ ಅನ್ನೋದ್ರ ಬಗ್ಗೆ ಕಾಣಲಾಗ್ತದೆ. ಇದಕ್ಕೆ ಒಂದು ನಮ್ಗೆ ಏನಂದ್ರೆ ಒಂದು ಅನಕ್ಷರತೆ ಬಗ್ಗೆ ಒಂದು ಅನಕ್ಷರತೆ ಬಗ್ಗೆ ಒಂದು ವಾಕ್ಯ ಹೇಳ್ತಾರೆ. ಅಂದ್ರೆ ಆ ಸ್ವಾತಂತ್ರ್ಯ ಅಂದ್ರೆ ಆ ಸ್ವಾತಂತ್ರ್ಯವನ್ನು ನಾವೇನಂತಂದ್ರೆ ಅನಕ್ಷರತೆ ಅಂತೇಳಿ ಇಲ್ಲಿ ಇವರು ಒಂದು ವಾಕ್ಯವನ್ನು ಕೊಟ್ಟಿರುವಂತ ಕಾಣುತ್ತೆ. ಇದು ಇವರ ವಾಕ್ಯ ಇವರು ಹೇಳ್ತಾರೆ. ಯಾವ್ದು ಅಮರ್ತ್ಯ ಸೇನ್ ಅಂದ್ರೆ ಅರ್ಥಶಾಸ್ತ್ರ ಹೇಳ್ತಾರೆ. ಇವರು ನೊಬೆಲ್ ಪ್ರಶಸ್ತಿಯನ್ನು ಸಿಕ್ಕಿರುವಂತ ನಾವು ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾದಂತಹ ರೀತಿಯಲ್ಲಿ ಅಂದ್ರೆ ಇಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಅನ್ನು ಬರುತ್ತೆ. ಡೆವಲಪ್ಮೆಂಟ್ ಅಂಡ್ ಫ್ರೀಡಮ್ ಬಗ್ಗೆ ಅಂದ್ರೆ ಅವರು ತಮ್ಮದಾದಂತಹ ರೀತಿಯಲ್ಲಿ ವಿಕಾಸವಾದರೆ ಕೇವಲ ಯಾವ್ದಂದ್ರೆ ಆರ್ಥಿಕವಾದಂತ ಅಂದ್ರೆ ವಿಕಾಸ ಅಂದ್ರೆ ಕೇವಲ ಆರ್ಥಿಕ ಬೆಳವಣಿಗೆ ಅಲ್ಲ, ಜನರ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವಕಾಶ ದೊರಕಿಸುವಂತದನ್ನು ನಾವು ಕಾಣಲಾಗ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಮತ್ತೆ ಬಂತು. ಇದೇನಂದ್ರೆ ಒಂದಲ್ಲ ಒಂದು ರೂಪದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳು ಯಾವ ರೀತಿಯಾಗಿ ಇದಿರ್ತಾವ ಅನ್ನೋದ್ರ ಬಗ್ಗೆ ನೋಡ್ತಾರೆ. ಒಂದಲ್ಲ ಒಂದು ರೂಪದಲ್ಲಿ ಅಂದ್ರೆ ವೈರತ್ವ, ಘರ್ಷಣೆಗಳು ಯಾವಾಗಲೂ ರಾಷ್ಟ್ರ ನಡುವೆ ಇದ್ದೇ ಇರುವಂತದ್ದು ನಾವು ಕಾಣುತ್ತೆ. ಯಾವ ರೀತಿ ಅಂದ್ರೆ ಈಗ ನೋಡಿ, ಯಾವುದು ಭಾರತ ಪಾಕಿಸ್ತಾನ ಆಗಿರುವಂಥದ್ದು, ಭಾರತ ಮತ್ತು ಚೀನಾ ಆಗಿರುವಂಥದ್ದು, ಮತ್ತೆ ಈಗ ಹೇಳಿದ್ರೆ ಇತರ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾಗಳಂದ್ರೆ ಇಲ್ಲಿ ಬೇರೆ ದೇಶಗಳ ಮೇಲೆ ಅಂದ್ರೆ ಈ ರೀತಿಯಾದಂತಹ ಒಂದು ಏನಿರ್ತದೆ ವೈರತ್ವ ಇರ್ತದೆ, ಘರ್ಷಣೆ ಇರ್ತದೆ ಅನ್ನುವ ಒಂದು ಕಲ್ಪನೆ ಇದರಲ್ಲಿ ಯಾವುದಕ್ಕೆ ಸಂಬಂಧಪಡೋದಂತಂದ್ರೆ ಯಾವುದು ವಾಸ್ತವವಾದಕ್ಕೆ ಸಂಬಂಧಪಡೋದಂತ ಅನ್ನೋ ಒಂದು ರೀತಿಯಲ್ಲಿ ಕಾಣುತ್ತದೆ. ಈ ವಾಸ್ತವವಾದ ಬಗ್ಗೆ ಏನಪ್ಪ ಅಂದ್ರೆ ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂದ್ರೆ ಹ್ಯಾನ್ಸ್ ಮಾರ್ಗನ್ ಅವರು ಬರ್ತಾರೆ. ಆ ಹ್ಯಾನ್ಸ್ ಮಾರ್ಗನ್ ಏನ್ ಮಾಡ್ತಾರೆ, ಶಕ್ತಿ ಬಗ್ಗೆ ಮಾಹಿತಿ ಕೊಟ್ಟಿರುವಂತ ಒಬ್ಬ ಇವರೇನಾದ್ರು ವಾಸ್ತವವಾದಿಗಳಾಗಿರ್ತಾರೆ. ಇಲ್ಲಿ ನೋಡಿ ಅವರ ಬಗ್ಗೆ ಇರುವಂತ ಒಂದು ಮಾಹಿತಿ ಯಾವ ರೀತಿ ಅಂದ್ರೆ ವಾಸ್ತವವಾದ ಸಿದ್ಧಾಂತವು ಎರಲಿಸ್ತಿರುವ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ರಾಷ್ಟ್ರಗಳು ತಮ್ಮ ಸ್ವಾರ್ಥಕ್ಕಾಗಿ, ಭದ್ರತೆಗೆ, ಅಧಿಕಾರಕ್ಕಾಗಿ ನಿರಂತರವಾಗಿ ಏನ್ ಮಾಡ್ತಾವ ಸ್ಪರ್ಧೆ ಮಾಡುವಂತ ನಾವು ಕಾಣುತ್ತೇವೆ. ಇದರಿಂದ ವೈರತ್ವ ಅಂದ್ರೆ ಆಸ್ಟಿಲಿಟಿ ಮತ್ತು ಘರ್ಷಣೆ ಕಾನ್ಫ್ಲಿಕ್ಟ್ ರಾಷ್ಟ್ರಗಳ ನಡುವೆ ಸ್ವಾಭಾವಿಕ ಮತ್ತು ಅನಿವಾರ್ಯವಾದಂತಹ ಆಗಿವೆ ಅನ್ನೋ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿರುವಂತಹ ಪ್ರಮುಖ ವಾಸ್ತವತೆ ಯಾರ ಹ್ಯಾನ್ಸ್ ಮಾರ್ಗಂತು ಮತ್ತು ಯಾರು ಬರ್ತಾರೆ ಇನ್ನೊಬ್ರು ಥಾಮಸ್ ಆಲ್ವಾ ಬರುವಂತ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇರುವಂತಹ ಕ್ವಶನ್ ನೇರವಾದಂತಹ ಕ್ವಶನ್ ಹೋಗೋಣ. ಇಲ್ಲಿ 11ನೇ ಪ್ರಶ್ನೆ. ಈ 11ನೇ ಪ್ರಶ್ನೆಗೆ ಸಂಬಂಧಪಡದಂತೆ ಇದು ಯಾವಂದ್ರೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟಂತಿರುವಂತಹ ಒಂದು ಪ್ರಶ್ನೆ. ಈ ಸ್ತ್ರೀವಾದಕ್ಕೆ ಸಂಬಂಧಪಟ್ಟಂತ ಇರುವಂತ ಒಂದು ಈ ರೀತಿಯಾದಂತಹ ಒಂದು ಮಾಹಿತಿನ ಇದೆ ಅಂದ್ರೆ ಈ ಒಂದು ಕೃತಿ ಅಂದ್ರೆ ಬರ್ನಾಸ್ ಬೀಚ್ ಅಂಡ್ ಬೇಸಸ್ ಮೇಕಿಂಗ್ ಫೆಮಿನಿಸ್ಟ್ ಸೆನ್ಸ್ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕ್ ಎಂಬ ಕೃತಿಯನ್ನು ಕೇಳಿದಲ್ಲಿ ಯಾರು ರಚಿಸಿದ್ದಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕೃತಿ ನಾವೇನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ಪಡೆದಿದ್ವಿ. ಅಂದ್ರೆ ಇದಕ್ಕೆ ಯಾರು ಬರ್ತಾರೆ ಅಂದ್ರೆ ಸಿಂಥಿಯಾ ಎನ್ಲೋಯ್ ಅಂತೇಳಿ ಫೆಮಿನಿಸ್ಟ್ ವಾದಿಗಳಲ್ಲಿ ಇವರ ಬಗ್ಗೆ ನಾವು ಪಟ್ಟಿರೋದು ಕಾರಣ. ಒಟ್ಟಂದ್ರೆ ಇಡೀ ಜಾಗತಿಕ ರಾಷ್ಟ್ರದಲ್ಲಿ ಏನಂದ್ರೆ ಪುರುಷರ ಒಂದು ಪ್ರಬಲ ಹೆಚ್ಚಿಗಿದೆ, ಮಹಿಳೆಯರಿಗೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಅಸಮಾನವಾದಂತಹ ಲಿಂಗ ತಾರತಮ್ಯವನ್ನು ಕಾಣ್ತದ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಯಾವ ರೀತಿ ಅಂದ್ರೆ ಇವರು ತಮ್ಮದಾದಂತ ರೀತಿ ಅಂದ್ರೆ ಒಂದು ಕೃತಿಯಲ್ಲಿ ಈ ರೀತಿ ಹೇಳ್ತಾರೆ. ಯಾವ್ದಂದ್ರೆ ರಾಜಕೀಯವಾದಂತಹ ಸ್ತ್ರೀವಾದದ ದೃಷ್ಟಿಕೋನ ಅಂತ ಆಗಿರುವಂತದ್ದು ರಾಜಕೀಯದಲ್ಲಿ ಯಾವ ರೀತಿ ಅಂದ್ರೆ ಅಂತಾರಾಷ್ಟ್ರೀಯ ರಾಜಕೀಯ ಸ್ತ್ರೀವಾದ ದೃಷ್ಟಿಕೋನದಿಂದ ಇಲ್ಲಿ ಏನ್ ಮಾಡ್ತಾರೆ ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ ಅನ್ನು ವಿಶ್ಲೇಷಿಸುತ್ತಾರೆ. ಮಹಿಳೆಯರ ಪಾತ್ರ ಆಗಿರುವುದು, ಲಿಂಗ ಸಂಬಂಧ ಅಸಮಾನತೆ ಆಗಿರುವುದು, ವಸಾಹತು ಆಗಿರುವಂಥದ್ದು, ಸೈನಿಕತೆ ಪರಿಣಾಮಗಳನ್ನು ವಿಶ್ಲೇಷಿಸಿ ಅಂತಾರಾಷ್ಟ್ರೀಯ ರಾಜಕೀಯ ಪುರುಷರ ನಿರ್ವಹಣೆ ಯಾವುದು ಪುರುಷರ ಪ್ರಭಾವವನ್ನು ಮಾಹಿತಿ ಕೊಟ್ಟಿರುವಂತ ಒಂದು ಕೃತಿಯಾಗಿರುತ್ತದೆ. ನೆಕ್ಸ್ಟ್ ಇರುವಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಗೆ ನೋಡೋಣ. ಇಲ್ಲಿ ಯಾವ ರೀತಿಯಾದಂತಹ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ನೋಡ್ರಿ, ಇದರಲ್ಲಿ ಒಂದು ಪ್ರಶ್ನೆ ಯಾವ ರೀತಿ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಗಳಲ್ಲಿ ರಾಜ್ಯದ ಹಿತಾಸಕ್ತಿಗಳ ಸ್ವರೂಪ ಮತ್ತು ರಚನೆಗೆ ಸಂಬಂಧಿಸಿದಂತೆ ತಮ್ಮ ಪರಿಕಲ್ಪನೆಗಳ ವಿಷಯದಲ್ಲಿ ಕೆಳಗಿನ ಯಾವ ಜೋಡಿ ದೃಷ್ಟಿಕೋನಗಳು ಮೂಲತಃ ಭಿನ್ನವಾಗಿವೆ. ನೋಡ್ರಿ, ಇವೆಲ್ಲ ಸೇಮ್ ಇದಾವೆ. ವಾಸ್ತವವಾದ ನವಾಸ್ತವಾದ ಅಂದ್ರೆ ಈ ರೀತಿ ನಾವು ಜೋಡಿ ನೀಡುತ್ತಾರೆ ಹೇಳುವಂಥದ್ದು. ಆದರ್ಶವಾದ ವಾಸ್ತವವಾದ, ಆದರ್ಶವಾದ, ನವವಾಸ್ತವವಾದ. ಆಮೇಲೆ ಇಲ್ಲಿ ವಾಸ್ತವವಾದ, ನವವಾಸ್ತವವಾದ. ಆಮೇಲೆ ಇಲ್ಲಿ ವಾಸ್ತವವಾದ, 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 ವಾಸ್ತವವಾದ, ನವವಾಸ್ತವವಾದ. ಆಮೇಲೆ ಇಲ್ಲಿ
ಯಾವ್ದು ನವವಾಸ್ತವಾದ ಮತ್ತು ರಚನಾತ್ಮಕ ಮಾರ್ಕ್ಸ್ ಇವೆಲ್ಲ ಸೇಮ್ ಇದೆ. ಬಟ್ ಇದಕ್ಕೇನಂದ್ರೆ ಇಲ್ಲಿ ಭಿನ್ನ ಇರುವಂತದ್ದು ಅಂದ್ರೆ ವಾಸ್ತು ಅಂತಾರಾಷ್ಟ್ರೀಯ ವಿದ್ಯಮಾನಕ್ಕೆ ಸಂಬಂಧಪಡೋದು ಇದು ಸಾಮಾಜಿಕವಾದಂತ ಒಂದು ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಇದೇನಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಇಂಟರ್ನ್ಯಾಷನಲ್ ಸ್ಟಡಿ ಏನಂದ್ರೆ ರಾಜಕೀಯ ಇತಿಹಾಸಕ್ಕೆ ಸಂಬಂಧ ಇದು ಡಿಫ್ರೆಂಟ್ ಆಗಿರುವಂತದ್ದು ನಾವು ಕಾಣ್ತೀವಿ. ನೋಡಿ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಹ ಏನಂತಂದ್ರೆ ಈ ರೀತಿಯಾಗಿ ಇರುವಂತದನ್ನ ನಾವು ನೋಡ್ತೀವಿ. ಒಟ್ಟು ಏನಂದ್ರೆ ಈ ರೀತಿಯಾದಂತ ನಿಮ್ಮ ನೇರವಾದಂತ ರೀತಿಯಲ್ಲಿ ನೋಡ್ರಿ ನಿಮಗೆ ಇಲ್ಲಿ ಪ್ರಮುಖವಾಗಿರ್ತದೆ. ಯಾವ್ದ್ರಲ್ಲಿ ಇದರಲ್ಲಿ ಅಂತಾರಾಷ್ಟ್ರೀಯ ಒಂದು ದೇಶಕ್ಕೆ ಒಂದು ಇತರೆ ದೇಶಗಳ ಜೊತೆ ಅಂದ್ರೆ ಯಾವ ರೀತಿಯಾಗಿ ಇರ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಯಾವ ರೀತಿ ಅಂದ್ರೆ ಇಲ್ಲಿ ಪವರ್, ಸೆಕ್ಯೂರಿಟಿ ಮತ್ತು ಸ್ಥಿರತೆ ಆಗಿರುವಂಥದ್ದು ವಸ್ತುನಿಷ್ಠ ಇವೆಲ್ಲ ಬರ್ತವೆ. ಮತ್ತು ಸಾಮಾಜಿಕ ರಚನೆಯಲ್ಲಿ ಏನಪ್ಪ ಪ್ರಮುಖ ಏನಾಗ್ತಂದ್ರೆ ರಾಜ್ಯದ ಹಿತಾಸಕ್ತಿಗಳು, ಸಾಮಾಜಿಕ ಸಂವಹನ, ಮೌಲ್ಯಗಳು, ಕಲ್ಪನೆಗಳು ಮತ್ತು ಗುರುತಿನ ಐಡೆಂಟಿಟಿ ಆಧಾರದಿಂದ ಏನಂತಂದ್ರೆ ರಚಿಸಲ್ಪಡ್ತವೆ ಇವೆಲ್ಲ. ಬಟ್ ಏನಂದ್ರೆ ಅದೇನಂದ್ರೆ ಪವರ್, ಭದ್ರತೆ ಅದ್ರ ಬಗ್ಗೆ ಏನಾದ್ರೆ ವಾಸ್ತವವಾಗಿರುವಂಥದ್ದು ನಾವು ಕಾಣುತ್ತೆ. ಬಟ್ ಇದೇನಂತಂದ್ರೆ ಸಾಮಾಜಿಕ ನಿರ್ಮಿತ ಅಂದ್ರೆ ಸೋಷಿಯಲಿ ಕಾನ್ಸ್ಟ್ರಕ್ಟ್ ಆಗಿರೋದ್ರಿಂದ ಇದು ಆನ್ಸರ್ ಇದಾಗಿರ್ತದೆ ಅನ್ನೋ ರೀತಿಗೆ ನೋಡ್ತೀವಿ. ನೆಕ್ಸ್ಟ್ ಇರುವಂತ ಒಂದು ಪ್ರಶ್ನೆ ಯಾವ್ದಂದ್ರೆ 13ನೇ ಪ್ರಶ್ನೆ. ಇಲ್ಲಿ 13ನೇ ಪ್ರಶ್ನೆ ಅಂದ್ರೆ ಒಂದು ಪ್ರಮುಖವಾದಂತಹ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಯಾವ ರೀತಿ ಅಂದ್ರೆ ಇಲ್ಲಿ ವೆಸ್ಟ್ಫಾಲಿಯಾ ಒಪ್ಪಂದ ಅಂದ್ರೆ ಎಷ್ಟಾಗಾಯ್ತು? ವೆಸ್ಟ್ಫಾಲಿಯಾ ಒಪ್ಪಂದ ಅಂದ್ರೆ 1948ರಲ್ಲಿ ವೆಸ್ಟ್ಫಾಲಿಯಾ ಒಪ್ಪಂದ ಆಗಿರುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಬಟ್ ಇಲ್ಲಿ ಇದಕ್ಕೆ ನೇರವಾದಂತ ಉತ್ತರವನ್ನು ನೋಡಿದಾಗ ಅಂದ್ರೆ ಆಧುನಿಕ ಕಾಲದ ಜಾಗತಿಕ ರಾಜಕಾರಣದಲ್ಲಿ ವೆಸ್ಟ್ಫಾಲಿಯಾ ರಾಜ್ಯ ವ್ಯವಸ್ಥೆಯಲ್ಲಿನ ಪರಮಾಧಿಕಾರದ ಪರಿಕಲ್ಪನೆ ಅನ್ವಯಿಸುವುದನ್ನು ಈ ಕೆಳಗಿನಲ್ಲಿ ಯಾವುದು ಪ್ರಮುಖವಾಗಿ ಪ್ರತ್ಯೇಕಿಸಲಾಗಿದೆ ಅನ್ನುವಂಥದ್ದು ಕಾಣುತ್ತದೆ. ಇದಕ್ಕೆ ನೇರವಾದಂತ ರೀತಿಯಲ್ಲಿ ನಾವು ನೋಡಿದಾಗ ಏನಪ್ಪ ಇದು ಯಾವುದು ಬಿ ಅಂದ್ರೆ ಮೂರನೇ ಬರುವಂತದ್ದು ಅಂದ್ರೆ ವೆಸ್ಟ್ಫಾಲಿಯಾ ಪರಮಾಧಿಕಾರ ಸಮಗ್ರವಾಗಿರುವಂಥದ್ದು ಮತ್ತು ಹಸ್ತಕ್ಷೇಪಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಆಧುನಿಕ ಕಾಲದ ಪರಮಾಧಿಕಾರವು ಹೆಚ್ಚು ಷರತ್ತುಬದ್ಧ ಮತ್ತು ಜಾಗತಿಕ ನಿಯಮಗಳಿಗೆ ಒಳಪಟ್ಟಿದೆ ಅಂತೇಳಿ ಇಲ್ಲಿ ನಾವೇನು ವೆಸ್ಟ್ಫಾಲಿಯಾ ಒಪ್ಪಂದದಿಂದ ಇಲ್ಲಿ ಪ್ರತ್ಯೇಕ ಮಾಡಿರುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಇದಕ್ಕೆ ಎಕ್ಸ್ಪ್ಲೇನ್ ಸಂಬಂಧಪಟ್ಟಂತೆ ಈ ರೀತಿ ಸಹ ಏನಂದ್ರೆ ನೋಡಿ, ಯಾಕಂದ್ರೆ ಪರಿಪೂರ್ಣವಾದಂತ ಮಾಹಿತಿ ನಿಮಗೆ ಹೇಳುವಂಥದ್ದು ಅಂದ್ರೆ ಜಾಗತಿಕ ನಿಯಮಗಳನ್ನ UN ಆಗಿರ್ಬೋದು, WTO ಆಗಿರುವಂಥದ್ದು, IMF ಆಗಿರುವಂಥದ್ದು ಇಲ್ಲಿ ಪ್ರಮುಖವಾದಂತ ವಿಚಾರಗಳನ್ನ ಇಲ್ಲಿ ಕಾಣುತ್ತೆ. ಜಾಗತಿಕ ನಿಯಮಕ್ಕೆ ಸಮಗ್ರ ಇವುಗಳ ಪ್ರಬಂಧದಿಂದ ಅಂದ್ರೆ ರಾಷ್ಟ್ರಗಳ ಸ್ವಾಯತ್ತತೆ ಅಂದ್ರೆ ನಿರ್ಬಂಧಿತವಾಗಿರುವಂತಹ ಒಂದು ವ್ಯವಸ್ಥೆ ನಾವು ಇಲ್ಲಿ ಕಾಣ್ತೀವಿ. ಈಗಾಗಲೇ ಅಂದ್ರೆ ಇವು ಆಧುನಿಕ ಜಾಗತಿಕ ರಾಜಕಾರಣದಲ್ಲಿ ಅಂದ್ರೆ ಷರತ್ತುಗಳು ಕಂಡೀಷನ್ ಏನಿರ್ತಾವ ಅಂತಂದ್ರೆ ಮಾನವ ಹಕ್ಕುಗಳ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಿರುವಂಥದ್ದು ಇವೆಲ್ಲ ಏನಪ್ಪ ಅಂದ್ರೆ ಈ ರೀತಿಯಾದಂತ ವೆಸ್ಟ್ಫಾಲಿಯಾಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ವ್ಯತ್ಯಾಸ ಇರುವಂತ ನಾವು ಕಾಣುತ್ತದೆ. ಮತ್ತು ನೆಕ್ಸ್ಟ್ ಪ್ರಮುಖವಾದಂತಹ ಪ್ರಶ್ನೆಗೆ ಹೋಗೋಣ. ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ರಕ್ಷಿಸುವ ಅದರ ಮುಖ್ಯ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಲ್ಲಿ ಕೆಳಗಿನಲ್ಲಿ ಯಾವುದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅಂದ್ರೆ ಇದು ಮೇಲಿನ ಮಿತಿಯನ್ನು ನಿಖರವಾಗಿ ಅಂದ್ರೆ ಸೂಚಿಸುತ್ತದೆ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಆದಂತ ಯಾವ್ದಂದ್ರೆ ಭದ್ರತಾ ಸಮಿತಿಗೆ ಸಂಬಂಧಪಡುತ್ತದೆ. ಯಾವ ರೀತಿ ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಭದ್ರತಾ ಅಂದ್ರೆ ಇಲ್ಲಿ ಗುರುತರವಾದ ಮಾನವ ಬಿಕ್ಕಟ್ಟುಗಳ ವಿಷಯದಲ್ಲಿ ಸಹ ಯಾವುದು ವಿಟೋ ಸದಸ್ಯ ರಾಷ್ಟ್ರಗಳು ಅಂದ್ರೆ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಇವೆಲ್ಲ ಬರ್ತಾವ ನೇರವಾದಂತ ಆನ್ಸರ್ ಇರುತ್ತೆ. ಯಾಕಂದ್ರೆ ಯಾವುದೋ ಒಂದು ಬಿಕ್ಕಟ್ಟಾಗಿರುತ್ತೆ, ಆ ಬಿಕ್ಕಟ್ಟಾದಂತ ಸಂದರ್ಭದಲ್ಲಿ 5 ರಾಷ್ಟ್ರಗಳು ಏನ್ ಮಾಡ್ತಾವೆ ವಿಟೋವನ್ನು ಚಲಾಯಿಸಿಗಳು ಅವೇನ್ 4 ಚಲಾಯಿಸ್ತಾವೆ ಯಾವುದೋ ಒಂದು ನಿರ್ಧಾರ, ಇನ್ನು ಉಳಿದ ಏನಂತಾರೆ ಚಲಾಯಿಸಿದ್ದಾರೆ. ಈ ರೀತಿಯಿಂದ ಏನಾಗ್ತದೆ ಅಂತಂದ್ರೆ ಅಲ್ಲಿ ಬಿಕ್ಕಟ್ಟುಗಳಂದ್ರೆ ಹಾಗೆ ಒಂದು ಮುಂದುವರಿಯುವಂತ ಒಂದು ಯೋಚನೆ ಕಾಣ್ತು. ಅವು ಎಲ್ಲಿ ಕಾಣ್ತು, ಯಾವ ದೇಶದಲ್ಲಿ ಕಾಣ್ತು ಅನ್ನೋದು ನೋಡಿ. ಯಾಕಂದ್ರೆ ನಿಮಗೆ ಪರಿಪೂರ್ಣವಾದಂತ ಮಾಹಿತಿಯನ್ನು ಬಂದ್ರೆ ಇಲ್ಲಿ ಕೊಡುವಂಥದ್ದು. ಇಲ್ಲಾಂದ್ರೆ ಸಿರಿಯಾದಲ್ಲಿ ಆಗಿರುವಂಥದ್ದು, ಇಲ್ಲಿ ಸಿರಿಯಾ ದೇಶ ಅಂದ್ರೆ ಸಿರಿಯಾ ಆಗಿರುವಂಥದ್ದು, ಉಕ್ರೇನ್ ಮತ್ತು ಪ್ಯಾಲೆಸ್ಟೈನ್ ಮುಂತಾದ ಮಾನವೀಯ ಬಿಕ್ಕಟ್ಟುಗಳನ್ನ ಬಂದ್ರೆ ಹಾಗೆ ಮುಂದಿರುವಂಥದ್ದು ನಾವು ಕಾಣಬಹುದು. ಬಟ್ ಅಂದ್ರೆ 5 ಅಂದ್ರೆ ಈಗಾಗಲೇ ಅಮೆರಿಕ ಅಂದ್ರೆ 5 ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್ ಇವೇನಂದ್ರೆ ಒಟ್ಟು ಏನಂತಾರೆ ಇಲ್ಲಿ ಬಹುಮತವನ್ನು ಸೂಚಿಸಿದ ವಿಟೋವನ್ನು ಅಂದ್ರೆ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರೆ ಈ ರೀತಿಯಿಂದ ನಿರಂತರವಾದಂತಹ ರೀತಿಯಾದ ಸಮಸ್ಯೆಗಳು ಇದಾವೆ ಅನ್ನೋದ್ರ ಬಗ್ಗೆ ಈ ದೇಶಗಳಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾದಂತಹ ಮತ್ತೆ ಪ್ರಶ್ನೆಗಳನ್ನು ನೋಡೋಣ. ಅಂದ್ರೆ ವಿಶ್ವಸಂಸ್ಥೆ ತನ್ನ ಶಾಂತಿ ಮತ್ತು ಅಭಿವೃದ್ಧಿ ಗುರಿಗಳಲ್ಲಿ ಇತ್ತೀಚಿನ ಯಾವ ಜಾಗತಿಕ ಸವಾಲುಗಳಲ್ಲಿ ಆದ್ಯತೆಯನ್ನು ನೀಡಲ್ಲ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಯಾಕಂದ್ರೆ ಇವೆಲ್ಲ ಹಲವಾರು ಯಾವ ಇದ್ರಾಗ ಮೊದಲಾಗೆಲ್ಲ ನೋಡ್ತೀವಿ. ಯಾವಂದ್ರೆ ಪರಮಾಣು ಅಸ್ತ್ರಗಳ ಯೋಜನೆ ವಿಸ್ತರಣೆ ಆಗಿರುವಂಥದ್ದು, ಶೀತಲ ಸಮಾಧಾನ
ಹೊಸ ಸೇನೆ ಮೈತ್ರಿ ನಡೆಸಿದ್ರೆ ಈಗ 1949 ನ್ಯಾಟೋ ಅದು ಸಂಬಂಧಪಡ್ತದ. ಇಲ್ಲಿ ಆಮೇಲೆ ಅಂದ್ರೆ ಬಾಹ್ಯಾಕಾಶದ ಅಂದ್ರೆ ಇದು ಕೂಡ ಸಂಬಂಧ. ಇದಕ್ಕೇನಪ್ಪ ಅಂದ್ರೆ ವಿಶ್ವಸಂಸ್ಥೆ ತನ್ನ ಶಾಂತಿ ಮತ್ತು ಅಭಿವೃದ್ಧಿಯ ಗುರಿಗಳಲ್ಲಿ ಇತ್ತೀಚೆಗೆ ಜಾಗತಿಕ ಸವಾಲುಗಳಿಗೆ ಅಂದ್ರೆ ಆದ್ಯತೆ ನೀಡೋದಂದ್ರೆ ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ಹವಾಮಾನದ ಬದಲಾವಣೆ ಬಗ್ಗೆ ಏನಂದ್ರೆ ಇಲ್ಲಿ ಮಾಹಿತಿ ಕೊಟ್ಟಿರುವಂತ ಕಾಣುತ್ತದೆ. ಈಗ ಗೊತ್ತಲ್ಲ ಪ್ಯಾರಿಸ್ ಹವಾಮಾನದ ಬದಲಾವಣೆ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿರುವಂತ ಕಾಣುತ್ತೆ. ಅಂದ್ರೆ ಪ್ಯಾರಿಸ್ ಒಪ್ಪಂದದ 2015 ಹವಾಮಾನದ ಬದಲಾವಣೆಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ಪಡ್ಕೊಳ್ಳುವಂತ ಮಾಹಿತಿಯನ್ನು ನಾವು ಕಾಣಲಾಗುತ್ತೆ. ಪ್ಯಾರಿಸ್ ಹವಾಮಾನದ ಇಲ್ಲಿ 2015 ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಯುಎನ್ಎ ಅಂದ್ರೆ ಯುಎನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ಗಳನ್ನು ಕೊಟ್ಟಿರುವಂತ ನಾವು ಕಾಣಲಾಗುತ್ತೆ. ಪ್ಲಾಸ್ಟಿಕ್ ಮಾಲಿನ್ಯ ನಿಖರವಾಗಿರುವಂಥದ್ದು ಮತ್ತು SDGs ಕ್ಲೈಮೇಟ್ ಆಕ್ಷನ್ ಆಗಿರುವಂಥದ್ದು ಇದು ಇಲ್ಲಿ ಆನ್ಸರ್ ಬರುವಂತ ನಾವು ಕಾಣ್ತೀವಿ. ಬಟ್ ಇದನ್ನ ನೇರವಾದಂತ ರೀತಿಯಲ್ಲಿ ನೀವು ನೋಡೋದು. ಮತ್ತೆ ನಿಮಗೆ ಗ್ರೂಪ್ ಅಲ್ಲಿ ಇದ್ದವರಿಗೆ ಏನಪ್ಪ ನಿಮಗೆ ನೋಟ್ಸ್ ಸಹ ಏನಪ್ಪ ಅಂದ್ರೆ ಕೊಡ್ತಾ ಇದ್ದೀವಿ. ಅಂದ್ರೆ ಮತ್ತೆ ನೆಕ್ಸ್ಟ್ ಇಲ್ಲಿ ವಂದಿಸಿ ಬರೆಯುವಂತ ಒಂದು ನೋಡ್ತೀವಿ. ವಂದಿಸಿ ಬರಿಗೆ ಸಂಬಂಧಪಟ್ಟಂತೆ ಇದಕ್ಕೆ ನೇರವಾದಂತ ಆನ್ಸರ್ ಅಂದ್ರೆ ಈಗಾಗಲೇ ಇದು ಆಫ್ರಿಕನ್ ಒಕ್ಕೂಟ ಇದೆ. ಈ ಆಫ್ರಿಕನ್ ಒಕ್ಕೂಟ ಅಂದ್ರೆ ಯಾವಂದ್ರೆ 2001 ಬರ್ತದೆ. ಆಸಿಯಾನ್ ಬಗ್ಗೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಹಿತಿ ಕೊಡಿ ಎಲ್ಲ ಆಸಿಯಾನ್ ಬಗ್ಗೆ. ಇದು ಕೂಡ ನಮ್ಮ ನಿಮಗೆ ಏನಂದ್ರೆ ಕಂಟಿನ್ಯೂ ನೋಡೋರಿಗೆ ಏನಂದ್ರೆ ನಿಮಗೆ ನೇರವಾದಂತ ಆನ್ಸರ್ ಬರುವಂತ ಕಾಣುತ್ತೆ. ಯುರೋಪಿಯನ್ ಒಕ್ಕೂಟ 2002 ಶಾಂಘೈ ಸಹಕಾರ ಅಂದ್ರೆ 1993 ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಇದಕ್ಕೆ ಆನ್ಸರ್ ನೇರವಾದಂತ ಇದು ಬರ್ತದೆ. ನೆಕ್ಸ್ಟ್ ನೋಡೋಣ. ಯಾಕಂದ್ರೆ ನೇರವಾದಂತ ಪ್ರಶ್ನೆಗಳಿಗೆ ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇದರಲ್ಲಿ ಇರುವಂತದನ್ನು ನಾವು ಕಾಣ್ತೀವಿ. ಬಟ್ ಈ ರೀತಿಯಾಗಿ ನೀವು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿ ಅಂದ್ರೆ ಬರೆದುಕೊಳ್ಳಿ. ಮತ್ತೆ ನೆಕ್ಸ್ಟ್ ಇಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟಗಳ ನಡುವೆ ಯಾವುದು ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕಾ ಒಕ್ಕೂಟಗಳ ನಡುವೆ ಸಹಕಾರ ಹೆಚ್ಚಾಗಲು ಯಾವುದು ಆಫ್ರಿಕನ್ ಒಕ್ಕೂಟ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟ ನಡುವೆ ಸಹಕಾರ ಹೆಚ್ಚಾಗಬೇಕಾದ್ರೆ ಸಮಕಾಲೀನ ಸವಾಲು ಏನು ಅನ್ನೋದ್ರ ಬಗ್ಗೆ ನಾವು ಕಾಣಲಾಗ್ತದೆ. ಇಲ್ಲಿ ಅದೇ ಸೇಮ್ ಯಾವ್ದಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಮತ್ತು ನಿವಾರಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ನೋಡಲಾಗ್ತದೆ. ಮತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾದಂತಹ ರೀತಿಯಲ್ಲಿ ಹಸಿರು ಶಕ್ತಿ ಅಂದ್ರೆ ಗ್ರೀನ್ ಎನರ್ಜಿ ಆಗಿರುವಂಥದ್ದು, ಪುನಃ ನವಕರಿಸುವ ಆಗಿರುವಂಥದ್ದು ಮತ್ತು ಆರ್ಥಿಕ ಬೆಳವಣಿಗೆ ಆಗಿರುವಂಥದ್ದು ಇವೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಯುರೋಪಿಯನ್ ಒಕ್ಕೂಟದಲ್ಲಿ ಇರುವಂಥದ್ದು. ಮತ್ತೆ ಎರಡು ಅಂದ್ರೆ ಪ್ಯಾರಿಸ್ ಹವಾಮಾನದ ಬದಲಾವಣೆ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಯಾವ್ದಂದ್ರೆ 19ನೇ ಪ್ರಶ್ನೆ ಪ್ರಮುಖವಾಗಿರ್ತದೆ. ಇಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ G20 ಇಲ್ಲಿನ ಜಾಗತಿಕ ಆರ್ಥಿಕ ಚರ್ಚೆಗಳಿಗೆ. ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆ G20 ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ASEAN ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾಗ ಅದರಲ್ಲಿರುವಂತ ಯಾವ ವಿಷಯ ಬಗ್ಗೆ ಚರ್ಚೆ ಮಾಡಿದ್ರೆ ಅನ್ನೋ ಬಗ್ಗೆ ನಿಮಗೆ ಪರಿಪೂರ್ಣವಾದಂತಹ ಮಾಹಿತಿ ಗೊತ್ತಿರಬೇಕು. ಅಂದ್ರೆ ಜಾಗತಿಕ ಚರ್ಚೆಗಳು ಈ ಕಡೆಗಳಲ್ಲಿ ಯಾವುದು ಇದರಲ್ಲಿ ಮುಖ್ಯ ಲಕ್ಷಣವಾಗಿದೆ ಅನ್ನೋದ್ರ ಬಗ್ಗೆ ನೋಡಿದಾಗ ಏನಪ್ಪ ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಜಾಗತೀಕರಣ ಅಂದ್ರೆ ಜಾಗತಿಕ ಹಣದುಬ್ಬರ ಮತ್ತು ಸಾಲದ ಸಮಸ್ಯೆಗಳನ್ನ ಪರಿಹರಿಸುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇದೇನಂದ್ರೆ ಆನ್ಸರ್ ಬಿ ಆಗಿರುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಇದಕ್ಕೆ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇರುವಂಥದ್ದನ್ನು ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಾದಾಗ ಇದರಲ್ಲಿ ಯಾವ್ದಾದ್ರು G20 ಇರುವಂತಹ ಪ್ರಮುಖವಾದಂತಹ ವಿಚಾರಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಯಾಕಂದ್ರೆ ಇಲ್ಲಿ G20 ಈ ಸಮಾವೇಶ ನಡೀತದಲ್ಲ, ಸಮಾವೇಶ ಅಂದ್ರೆ 2023-2024 ಇರುವಂತಹ ಚರ್ಚೆಯಲ್ಲಿರುವಂತಹ ವಿಷಯಗಳು ಅಂದ್ರೆ ಜಾಗತಿಕ ಹಣದುಬ್ಬರ ನಿಯಂತ್ರಣ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಬಿಕ್ಕಟ್ಟಾಗಿರುವಂತಹ ಪರಿಹಾರ ಆಗಿರುವಂಥದ್ದು, ಹವಾಮಾನದ ಬದಲಾವಣೆ ಮತ್ತು ಸುಸ್ಥಿರ ಹೂಡಿಕೆ ಆಗಿರುವಂಥದ್ದು, ಡಿಜಿಟಲ್ ಆರ್ಥಿಕತೆ ಮತ್ತು ಅಂದ್ರೆ ಸಂಯೋಜಿತ ಬೆಳವಣಿಗೆ ಅಂದ್ರೆ ಇದರಲ್ಲಿ ಬರ್ತಾವ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಒಟ್ಟು ಯಾವ್ದಾಗಲೇ ನಾವು ಈ ರಾಜಕೀಯ ಒಂದು ವಿದ್ಯಮಾನ ಇದೆಯಲ್ಲ ಇವೇನಂದ್ರೆ ಪ್ರಚಲಿತ ವಿದ್ಯಮಾನ ಏನಂದ್ರೆ ನಾವು ಪರ್ಫೆಕ್ಟ್ ಆಗಿ ಮಾಹಿತಿಯನ್ನು ಗೊತ್ತಿರಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನೋಡಲಾಗ್ತದೆ. ಯಾವ ರೀತಿ ಅಂದ್ರೆ ನುಮೇಡೋ ಯಾವುದು ನುಮೇಡೋ ಎಲಿಫೆಂಟ್ ಕಾರ್ಯಾಚರಣೆ ಅಂದ್ರೆ 14 ಎಂದು ಕರೆಯಲಾಗುವ 14ನೇ ಆವೃತ್ತಿಯು ಭಾರತ ಮಂಗೋಲಿಯನ್ ಜಂಟಿ ಸೇನಾ ತರಬೇತಿ ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ಕೇಳುವಂತ ಕಾರಣವಿದೆ. ಇದಕ್ಕೆ ಆನ್ಸರ್ ನಾವು ನೇರವಾಗಿ ನೋಡಿದಾಗ ಏನಪ್ಪ ಅಂದ್ರೆ ಯಾವುದು 5ನೇ ಅಕ್ಟೋಬರ್ 2019 ನಡೆದಿರುವಂಥದ್ದು ನಾವು ಕಾಣ್ತೀವಿ. ಮತ್ತೆ ಇದಕ್ಕೆ ಎಕ್ಸ್ಪ್ಲೇನ್ ಸಂಬಂಧಪಟ್ಟಂತೆ ಈಗ ಮುಂದುವರೆದ ಭಾಗದಲ್ಲಿ ನಾವು ಇಲ್ಲ ಅಂದ್ರೆ ಯಾವುದು 5ನೇ ಅಕ್ಟೋಬರ್ 2019 ಅನ್ನೋದನ್ನು ನಾವು ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಯಾವುದು 21ನೇ ಪ್ರಶ್ನೆ ಇನ್ನ ಕೇವಲ 4 ಇದ್ದಾವೆ. 21ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋಣ. ಇಲ್ಲಿ ನೇರವಾದಂತಹ ಆನ್ಸರ್ ಅನ್ನು ಸಹ ಏನಂತಾರೆ ನೋಡೋಣ. ಯಾಕಂದ್ರೆ
ಕೆಳಗಿನ ಅಂದ್ರೆ ಕೆಳಗಿನ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ. ಒಂದನ್ನು ಪ್ರತಿಪಾದನೆ ಮತ್ತು ಇನ್ನೊಂದು ಕಾರಣ ಕೊಡಲಾಗಿದೆ. ಇಲ್ಲೇನಪ್ಪ ಅಂದ್ರೆ ಈಗ ನೋಡಿದ್ರು ಯಾವ್ದಾದ್ರು ಡೈರೆಕ್ಟ್ ಆಗಿ ದ್ವಿತೀಯ PUCದಲ್ಲಿರುವಂಥ ವಿದೇಶಿ ಸಂಗೀತದಲ್ಲಿ ಇದು ಪಂಚಶೀಲ ಅಂದ್ರೆ ಪಂಚಶೀಲ ತತ್ವಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಮುಖವಾದಂಥ ಪ್ರಶ್ನೆ. ಯಾಕಂದ್ರೆ ಈ ಇದರಲ್ಲಿ ಪ್ರತಿಪಾದನೆ ಅಂದ್ರೆ 1954 ಭಾರತ ಮತ್ತು ಚೀನಾ ಪಂಚಶೀಲ ಒಪ್ಪಂದ ಅಂದ್ರೆ 54 ಎಷ್ಟು ಏಪ್ರಿಲ್ 29 ನಡೀತದ. ಇದಕ್ಕೆ ಅದು ರೈಟ್ ಇದೆ. ಮತ್ತು ಎರಡು ದೇಶಗಳು ತಮ್ಮ ವಿವಾದಗಳನ್ನು ವಿಶ್ವಸಂಸ್ಥೆ ಅಂದ್ರೆ ವಿಶ್ವಸಂಸ್ಥೆ ಮಧ್ಯೆ ಪ್ರವೇಶಿಸಿದ್ರಿಂದ ನಿವಾರಿಸಿಕೊಳ್ಳಲು ಇದೇನಾ ಓಕೆ. ಇದಕ್ಕೆ ನೇರವಾದಂತ ಆನ್ಸರ್ ಅಂದ್ರೆ ಎ ಸೇರಿ ಇವಾಗ 6 ತಪ್ಪಾಗಿರುವಂತ ನಾವು ಕಾಣ್ತೇವೆ. ಅಂದ್ರೆ ಈಗಾಗಲೇ ಇದು ಯಾರಪ್ಪ ಅಂದ್ರೆ ಭಾರತದ ಪ್ರಧಾನದಂತ PM ಅಂದ್ರೆ ನೆಹರು ಬರ್ತಾರೆ. ಮತ್ತು ಯಾರು ಚೀನಾದ ಪ್ರಧಾನದಂತ ಯಾರಂದ್ರೆ ಚೌ ಎನ್ ಲೈ ಅಂದ್ರೆ ಇದನ್ನ ಮಧುಚಂದ್ರ ಅಂತ ಈ ರೀತಿಯಾದಂತ 1954ರಿಂದ 1957 ಅಂದ್ರೆ ಮಧುಚಂದ್ರ ರೀತಿಯಲ್ಲಿ ಅಂದ್ರೆ ರಿಲೇಷನ್ಶಿಪ್ ಇರುವಂತದನ್ನ ನಾವು ಮೊದಲೇ ಕಾಣ್ತೀವಿ. ನೆಕ್ಸ್ಟ್ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಏನಪ್ಪ ಅಂದ್ರೆ ಇಲ್ಲಿ ಪರಿಪೂರ್ಣವಾದಂತ ಮಾಹಿತಿ ಸಹ ಇದೆ. ಅಂದ್ರೆ ಪಂಚಶೀಲ ಒಪ್ಪಂದದ ಟೋಟಲ್ ಎಲ್ಲ ಅಂಶಗಳು ಅಂದ್ರೆ ಪರಸ್ಪರ ಪ್ರಭುತ್ವ ಮತ್ತು ಪ್ರಾದೇಶಿಕ ಅಖಂಡಿತ ಆಗಿರುವಂಥದ್ದು, ಹಸ್ತಕ್ಷೇಪ ಅಂದ್ರೆ ಒಂದು ದೇಶದ ಮೇಲೆ ಒಂದು ದೇಶದಿಂದ ಹಸ್ತಕ್ಷೇಪ ಮಾಡದಿರುವಂಥದ್ದು, ಸಮಾನತೆ, ಪರಸ್ಪರ ಲಾಭ ಆಗಿರುವಂಥದ್ದು, ಶಾಂತಿಯುತ ಸಹಬಾಳ ಆಗಿರುವಂಥದ್ದು, ಅಕ್ರಮ ಇಲ್ಲದಿರುವಂಥದ್ದು ನಾವು ಇಲ್ಲಿ ಕಾಣಲಾಗಿದೆ. ನೆಕ್ಸ್ಟ್ ಇಲ್ಲಿ ಮೊದಲನೇ ಮತ್ತೆ ನೆಕ್ಸ್ಟ್ ನೋಡೋಣ. ಭಾರತದ ವಿಸ್ತೃತ ನೆರೆಹೊರೆ ನೀತಿಯು ಕೆಳಗಿನ ಯಾವ ಪ್ರದೇಶಗಳೊಂದಿಗೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ಏನಂದ್ರೆ ನಿಮಗೆ ಯೂಟ್ಯೂಬ್ ಕ್ಲಾಸ್ನಲ್ಲಿ ಹೇಳಿದ್ವಿ. ಇಲ್ಲಿ ಅಂದ್ರೆ ಭಾರತದ ವಿಸ್ತೃತ ನೆರೆಹೊರೆ ನೀತಿಯು ಕೆಳಗಿನ ಯಾವ ಪ್ರದೇಶಗಳೊಂದಿಗೆ ಏನಂದ್ರೆ ವ್ಯವಹರಿಸ್ತದ ಅನ್ನೋದ್ರ ಬಗ್ಗೆ ನೋಡಿದಾಗ ಯಾವ್ದಂದ್ರೆ ಆನ್ಸರ್ ಆಗ್ನೇಯ ಏಷ್ಯಾ ಪ್ರದೇಶ ಅಂತ. ಈಗ ನೋಡ್ರಿ ಯಾರು ಪಿ ವಿ ನರಸಿಂಹರಾವ್ ಅಂದ್ರೆ ಇವ್ರು ಏನ್ ಮಾಡ್ತಾರ ವಿದೇಶಿ ನೀತಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರ ಲುಕ್ ಈಸ್ಟ್ ಪಾಲಿಸಿ. ಈ ಲುಕ್ ಈಸ್ಟ್ ಪಾಲಿಸಿ ಏನಪ್ಪ ಅಂದ್ರೆ ಇವ್ರು ಏನ್ ಮಾಡ್ತಾರ ಅಂದ್ರೆ ಈಗಾಗಲೇ ಯಾವ್ದು ಇದು ಬರ್ತದೆ ಯಾವ್ದಂದ್ರೆ ದಕ್ಷಿಣ ಏಷ್ಯಾ ಮತ್ತೇನಂದ್ರೆ ಆಗ್ನೇಯ ಏಷ್ಯಾದ ಪ್ರದೇಶಗಳಿಗೆ ಏನಪ್ಪ ಅಂದ್ರೆ ಇವರು ತಮ್ಮದಾದಂತಹ ನೀತಿಗಳನ್ನು ಹೊರಡಿಸುವ ಮೂಲಕ ದೇಶವನ್ನು ಡೆವಲಪ್ ಮಾಡುವಂತ ಒಂದು ವ್ಯವಸ್ಥೆನ ಇದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಯಾಕಂದ್ರೆ ನೋಡಿ ಪಶ್ಚಿಮ ಏಷ್ಯಾ ಬರಲ್ಲ, ಓಕೆ, ಲ್ಯಾಟಿನ್ ಅಮೆರಿಕ ಬರಲ್ಲ, ಉತ್ತರ ಅಮೆರಿಕ ಬರಲ್ಲ, ಆನ್ಸರ್ ಬರುತ್ತದೆ ನೇರವಾದಂತ ರೀತಿಯಲ್ಲಿ ನೀವು ಯೂಟ್ಯೂಬ್ ಕರೆಕ್ಟ್ ಆಗಿ ಯಾರು ಫಾಲೋ ಮಾಡಿದ್ರೆ ಅವ್ರು ಏನಂದ್ರೆ ನೇರವಾದ ಆಗ್ನೇಯ ಏಷ್ಯಾ ಪ್ರದೇಶಕ್ಕೆ ಅಂತೇಳಿ ನೀವು ಹಾಕುವಂಥದ್ದು ನಾವು ಇದು ನಮ್ಮ ಚಾನಲ್ ಅಲ್ಲಿ ಬಂದಿರುವಂಥದ್ದು ನಾವು ಕಾಣಲಾಗ್ತದೆ. ಒಟ್ಟು ಏನಂದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಯಾವುದೇ ಒಂದು ಸಿದ್ಧಾಂತ ಅಂದ್ರೆ ನಿಮಗೆ ಸ್ಪಷ್ಟವಾದಂತ ರೀತಿಯಲ್ಲಿ ನಾವು ಕೊಟ್ಟಿವಿ. ಯಾಕಂದ್ರೆ ಈ ರೀತಿಯಿಂದ ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ ಏನಂದ್ರೆ ಎಲಿಜಿಬಲ್ ಆಗಲಿಕ್ಕೆ ಅವಕಾಶ ಇರುವಂತ ಕಾಣ್ತೀವಿ. ನೆಕ್ಸ್ಟ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಲುಕ್ ಈಸ್ಟ್ ಪಾಲಿಸಿ ಮತ್ತು ನಂತರ ಯಾಕ್ಟ್ ಈಸ್ಟ್ ಪಾಲಿಸಿ ಅದು ನರೇಂದ್ರ ಮೋದಿ ಯಾವುದೇ ಆಗಿರುವಂತ ಕಾಣುತ್ತದೆ. ಇದು ಆಸಿಯಾನ್ ರಾಷ್ಟ್ರಗಳೆಂದರೆ ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಾಪುರ್ ಇದು ನೋಡಿ ಇವೆಲ್ಲ ಏನಂದ್ರೆ ಇಲ್ಲಿ ನಾವು ಕೆಲವೇನಂದ್ರೆ ಕ್ವಶನ್ಗಳನ್ನ ಏನ್ ಮಾಡ್ಬೇಕು ಇಲ್ಲಿ ಅಬ್ಸರ್ವ್ ಮಾಡೋದಾದ್ಮೇಲೆ ಅಂದ್ರೆ ನೀವು ಆ ಆನ್ಸರ್ ಏನ್ ಮಾಡ್ಬೇಕು ಇದನ್ನ ಟಾರ್ಗೆಟ್ ಮಾಡಿ ಅಂದ್ರೆ ಆ ಆನ್ಸರ್ ಅನ್ನು ನೀವು ಹಾಕಿದ್ರೆ ಒಳ್ಳೆಯದಾದ ರೀತಿಯಲ್ಲಿ ನಾವು ಕಾಣ್ತೀವಿ. ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಅಂದ್ರೆ ವಿದೇಶಾಂಗ ನೀತಿ ನಿರ್ಣಯ ತೆಗೆದುಕೊಳ್ಳುವಿಕೆ ಪ್ರಕ್ರಿಯೆ ಒಳಗೊಂಡಿದೆ ಅನ್ನೋದು. ಇಲ್ಲಿ ಯಾವ ರೀತಿಯಾದಂತ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ನೋಡಿ ಯಾವುದೇ ಒಂದು ನಮ್ದಂದ್ರೆ ವಿದೇಶಾಂಗ ನೀತಿಯ ಸಚಿವರು ಯಾರಪ್ಪ ಅಂದ್ರೆ ಯಾರು ಜೈಶಂಕರ್. ಆ ಜೈಶಂಕರ್ ಅವರೇನಪ್ಪ ಅಂದ್ರೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಬೇರೆ ದೇಶದ ಜೊತೆ ಅಂದ್ರೆ ವಿದೇಶಾಂಗ ವ್ಯವಹಾರಗಳನ್ನು ಮಾಡ್ತಾರಲ್ಲ. ಇದಕ್ಕೆ ಸಂಬಂಧಪಟ್ಟಂತಿರುವಂತಹ ಒಂದು ಪ್ರಶ್ನೆ ಅಂದ್ರೆ ವಿದೇಶಾಂಗ ನೀತಿಯ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಯಾವುದು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗಿದ್ರೆ ಯಾವ ರೀತಿಯಾಗಿ ಅಲ್ಲಿ ಯಾರ್ಯಾರು ಇರ್ತಾರ ಅನ್ನೋದ್ರ ಬಗ್ಗೆ ಕೇಳಿರುವಂತ ಒಂದು ಪ್ರಶ್ನೆಯನ್ನು ಕಾಣಲಾಗ್ತದೆ. ಇಲ್ಲಿ ಯಾವ ರೀತಿ ಅಂದ್ರೆ ಇದಕ್ಕೆ ನೇರವಾದಂತಹ ರೀತಿಯಲ್ಲಿ ನಾವು ಏನಂದ್ರೆ ವಿವಿಧ ಸರ್ಕಾರಿ ನಿಯಮಗಳ ಪಾರಸ್ಪರಿಕ ಸಂಕೀರ್ಣ ಪ್ರಕ್ರಿಯೆ ಅನ್ನೋ ರೀತಿ ಅಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಇಲ್ಲಿ ವಿದೇಶಾಂಗ ನೀತಿಯನ್ನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಎಲ್ಲರೂ ಇರ್ತಾರೆ. ಯಾರ್ಯಾರು ಇರ್ತಾರೆ ಅನ್ನೋ ಬಗ್ಗೆ ನಾವು ನೋಡೋಣ. ವಿದೇಶಾಂಗ ನೀತಿಗೆ ವಿದೇಶಾಂಗ ಸಚಿವರು ಇರ್ತಾರೆ, ಪ್ರಧಾನಿಗಳಿರ್ತಾರೆ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇದ್ದಾರೆ ನೋಡಿ. ಈ ರೀತಿಯಾದಂತ ಮಾಹಿತಿ ನಿಮಗೆ ಗೊತ್ತಾಗಬಹುದು. ಒಂದು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಪ್ರಧಾನಮಂತ್ರಿ ಮತ್ತು ಅವರ ಕಚೇರಿ ಮತ್ತು ರಕ್ಷಣಾ, ವಾಣಿಜ್ಯ ಮತ್ತು ಹಣಕಾಸು ಇಲಾಖೆಗಳು ಮತ್ತು ಗುಪ್ತಚರ ಸಂಸ್ಥೆಗಳು ಕೆಲವೊಂದು ಸಂಸ್ಥೆ ನೀವೆಲ್ಲರೂ ಕೂಡಿಕೊಂಡು ಏನು ಮಾಡ್ತಾರೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ವಿವಿಧ ಸರ್ಕಾರಿ ನಿಯಮಗಳ ಪಾರಸ್ಪರಿಕ ಸಂಕಟ ಒಳಗೊಂಡಿರುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇದು ಇಂಪಾರ್ಟೆಂಟ್ ಅನ್ನುವಂಥದ್ದು ನಾವು ಕಾಣ್ತೇವೆ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಇನ್ನು ಕೊನೆಯ ಪ್ರಶ್ನೆ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ
24ನೇ ಪ್ರಶ್ನೆ ನೋಡೋಣ. ಈ 24 ಸಂಬಂಧಪಟ್ಟಂತಂದ್ರೆ ಚೀನಾದ ಪಾಮ್ ಅಂಡ್ 5 ಫಿಂಗರ್ ಸಿದ್ಧಾಂತ ಅಂದ್ರೆ 5 ಬೆರಳಿನ ಸಿದ್ಧಾಂತ. ಇದು ಈ ನೀತಿ ಭಾರತ ಕೆಳಗಿನ ಯಾವ ಪ್ರದೇಶಕ್ಕೆ ಸಂಬಂಧಪಡದ ಅನ್ನೋದ್ರಲ್ಲಿ ನಾವು ಕಾಣಾಗ್ತದೆ. ಇದು ಏನಂತಂದ್ರೆ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಡುತ್ತದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನೇಷನ್ ಏನಪ್ಪ ಅಂದ್ರೆ ಇಲ್ಲಿ ನೋಡೋಣ. ಯಾಕಂದ್ರೆ ಪಾಮ್ 5 ಬೆರಳಿನ ಸಿದ್ಧಾಂತ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ 5 ಬೆರಳು ಅಂದ್ರೆ ಈ ರೀತಿ ಇದೆ. ಯಾವ ರೀತಿ ಅಂದ್ರೆ ಪಾಮ್ ಅಂತಂದ್ರೆ ಹಸ್ತದ ತಳ ಅಥವಾ 5 ಬೆರಳುಗಳ ಈಗ ಇರುವಂತದ್ದು ನಾವು ಕಾಣುತ್ತದೆ. ಲಡಾಖ್, ನೇಪಾಳ, ಭೂತಾನ್ ಯಾವುದು ಭೂತಾನ್ ಬರ್ತದೆ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳ ಒಳಗಿರುವಂತ ಕಾಣುತ್ತದೆ. ಅಂದ್ರೆ ಚೀನಾ ಈ ಪ್ರದೇಶಗಳನ್ನು ಟಿಬೆಟ್ಟಿನ ಸಹಜ ವಿಸ್ತರಣೆ ನ್ಯಾಚುರಲ್ ಎಕ್ಸ್ಟೆನ್ಷನ್ ಎಂದು ಪರಿಗಣಿಸುತ್ತಿತ್ತು ಮತ್ತು ಆದ್ದರಿಂದಲೇ ಭಾರತ ಮತ್ತು ಚೀನಾ ಗಡಿ ವಿವಾದಗಳು ಉಂಟಾಗಿರುವುದು ಇಲ್ಲಿ ಪ್ರಮುಖವಾದಂತಹ ರೀತಿಯಲ್ಲಿ ಇಲ್ಲಿ ಕಾಣುತ್ತೆ. ಇದು ಆನ್ಸರ್ ನೋಡಿದ್ರೆ ಸಿಕ್ಕಿಂ ಮತ್ತು ಅರುಣಾಚಲ ಸಂಬಂಧಪಡುತ್ತದೆ. ನೆಕ್ಸ್ಟ್ ಕೊನೆಯವಾದಂತಹ ಪ್ರಶ್ನೆ. ಕೊನೆಯಾದಂತಹ ಪ್ರಶ್ನೆ ಏನಂದ್ರೆ ಇಲ್ಲಿ ಈ ಗಡಿಗಳಲ್ಲಿ ಭಾರತ ಚೀನಾಗಳೆರಡು ಚೀನಾಗಳಂದ್ರೆ ಇಲ್ಲಿ ಭಾರತ ಮತ್ತು ಚೀನಾ ಎರಡು ಸೇರಿ ಇಲ್ಲಿ ಭಾರತ ಮತ್ತು ಚೀನಾ ಎರಡು ಸೇರಿ ಯಾವ ರೀತಿಯಾಗಿ ಇದು ಮಾಡ್ಯಾವ ಒಂದು ಸಂಸ್ಥೆನ ಕಟ್ಟ್ಯಾವ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ ಯಾರಂದ್ರೆ ಭಾರತ ಮತ್ತು ಚೀನಾ ನಡುವೆ ಸ್ಥಾಪಕ ಸದಸ್ಯ ರಾಷ್ಟ್ರಗಳಾಗ್ಯಾವ. ಯಾವ್ದಾಗ್ಯಾವಪ್ಪ ಅಂದ್ರೆ ಪ್ರಾದೇಶಿಕ ಸಂಘಟನೆಗಳಾಗ್ಯಾವ ಅನ್ನೋದ್ರಲ್ಲಿ ನೋಡಲಾಗ್ತದೆ. ಇದೇನಂದ್ರೆ ಏಷ್ಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳಲಾಗ್ತದೆ. ಇಲ್ಲಿ AIIB ಅಂತ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಇಲ್ಲಿ ನಾವು ನೋಡಲಾಗ್ತದೆ. ಯಾಕಂದ್ರೆ ಏಷ್ಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳುತ್ತೆ. ಅಂದ್ರೆ ಚೀನಾ ಮತ್ತು ಭಾರತ ಸೇರಿದ್ರೆ ಇದು ಅಂದ್ರೆ ಬ್ಯಾಂಕ್ ರಚನೆ ಮಾಡಿರುವಂತ ನಾವು ಕಾಣಲಾಗ್ತದೆ. ಈ ರೀತಿಯಿಂದ ಇವು ಏನಂದ್ರೆ ಇದರ ಕಚೇರಿ ಎಲ್ಲಿದೆ ಅಂದ್ರೆ ಬೀಜಿಂಗ್ ನಲ್ಲಿದೆ. ಏನಂದ್ರೆ ಇದರ ಒಂದು ಕೇಂದ್ರ ಕಚೇರಿ ಇಲ್ಲಿದೆ ಬೀಜಿಂಗ್ ಚೀನಾದಲ್ಲಿರುವಂಥದ್ದು ನಾವು ಕಾಣ್ತೀವಿ. ಈ ರೀತಿಯಾದಂತಹ ಒಂದು ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಇವು ಭಾರತ ಚೀನಾ ತನ್ನದಾದಂತಹ ಪಾತ್ರವನ್ನು ವಹಿಸವ ಅನ್ನೋದ್ರ ಬಗ್ಗೆ ಹೇಳ್ತಾ ನೆಕ್ಸ್ಟ್ ನೀವೇನಂದ್ರೆ ನೆಕ್ಸ್ಟ್ ಇನ್ನು ಉಳಿದ ಅಂದ್ರೆ 26ರಿಂದ 50ನೇ ಪ್ರಶ್ನೆಗಳಂದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೀವೇನಂದ್ರೆ ಭೇಟಿಯಾಗೋಣ.